ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಆಗಸ್ಟ್ 4 ಭಾನುವಾರದಿಂದ ಆಗಸ್ಟ್ 10 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲನೇದಾಗಿ ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಆಗಸ್ಟ್ 4 ಭಾನುವಾರ, ಆ ದಿನ ಆಷಾಢ ಮಾಸದ ಕೊನೆಯ ದಿನ, ಅಮಾವಾಸ್ಯೆಯ ದಿನ ಆಗಿರುತ್ತೆ. ಈ ವಾರದಲ್ಲಿ ಪ್ರಾರಂಭದಲ್ಲೇ ಭಾನುವಾರ ಅಮಾವಾಸ್ಯೆ ಬರ್ತಾಯಿದೆ. ಆಷಾಢ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ, ಕರ್ಕಟ ಅಮಾವಾಸ್ಯೆ, ನಾಗರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಎಂಬ ಮುಂತಾದ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವಂತಹ ಒಂದು ಪ್ರಮುಖವಾದ ಅಮಾವಾಸ್ಯೆ. ಇದು ದಕ್ಷಿಣಾಯನದಲ್ಲಿ ಬರುವಂತಹ ಅಮಾವಾಸ್ಯೆ. ಕರ್ಕಾಟಕ ಮಾಸ ಆಗಲೇ ಆರಂಭವಾಗಿದೆ. ಆಷಾಢ ಮಾಸ ಅಲ್ಲಿಗೆ ಕೊನೆಯಾಗ್ತಾಯಿದೆ. ಆಟಿ ತಿಂಗಳು ಅಥವಾ ಆಡಿ ತಿಂಗಳು ಈಗ ಕೊನೆಯಾಗುವಂತಹ ದಿನ. ಹಾಗಾಗಿ ಈ ಒಂದು ಅಮಾವಾಸ್ಯೆಗೆ ವಿಶೇಷವಾದ ಮಹತ್ವ ಇದೆ. ಅದರದೇ ಆದ ಒಂದು ಬೇರೆ ಬೇರೆ ರೀತಿಯ ಫಲಗಳು ಕುಂಡಲಿಯಲ್ಲಿ ಸಹ ಹೇಳಲ್ಪಟ್ಟಿವೆ. ಈ ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆ, ಕರ್ಕಟ ಅಮಾವಾಸ್ಯೆಯ ಒಂದು ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದ್ದೀರ. ಅದರಲ್ಲಿ ಈ ಅಮಾವಾಸ್ಯೆಗೆ ಅನುಗುಣವಾದ ಒಂದು ವಿಶೇಷವಾದ ಫಲ, ಜೊತೆಗೆ ಸಾರ್ವತ್ರಿಕ ಮತ್ತು ರಾಶಿಗೆ ಅನುಗುಣವಾದ ಫಲ, ಮುಂದಿನ ಅಮಾವಾಸ್ಯೆವರೆಗೂ ಅನ್ವಯವಾಗುವಂತಹ ಒಂದು ಈ ಆಷಾಢ ಅಮಾವಾಸ್ಯೆ ಅಥವಾ ನಾಗರ ಅಮಾವಾಸ್ಯೆಯ ಫಲವನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. ಅದನ್ನು ವೀಕ್ಷಿಸಿಕೊಳ್ಳಿ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ಹಾಗಾಗಿ ಇಂದು ಭಾನುವಾರದಂದು ಆ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ವಿಶೇಷವಾಗಿ ಯಾವುದೇ ಶುಭ ಕಾರ್ಯಗಳಿಗೆ ಪ್ರಶಸ್ತ ಅಲ್ಲ. ಇದು ಕೇವಲ ನಮ್ಮ ಒಂದು ದೇವತಾ ಭಕ್ತಿ, ದೇವತಾ ಕಾರ್ಯ, ಪರಿಹಾರಾದಿಗಳು, ಪಿತೃಗಳಿಗೆ ಪಿಂಡ ತರ್ಪಣಾದಿಗಳು ಅಥವಾ ಪಿತೃಗಳ ಪ್ರೀತ್ಯರ್ಥ ಮಾಡುವಂಥ ಏನಾದರೂ ಪರಿಹಾರಾದಿ ಕಾರ್ಯಗಳು, ತಿಲ ತರ್ಪಣ ಮುಂತಾದ ಹಲವಾರು ಈ ದೇವತಾ ಮತ್ತು ಪಿತೃ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಅಷ್ಟೇ ಈ ದಿನ ಉಪಯೋಗ ಮಾಡಿಕೊಳ್ಳುವಂಥದ್ದು. ಅಲ್ಲದೆ ಈ ದಿನದ ಒಂದು ವಿಶೇಷವೆಂದರೆ ಅಲ್ಲಿ ಬುಧನ ವಕ್ರ ಆರಂಭ ಆಗುತ್ತೆ. ಅಲ್ಲಿ ಬುಧನ ವಕ್ರಗತಿ ಆರಂಭ ಆಗುವಂಥದ್ದು. ಈ ಬುಧನ ವಕ್ರಗತಿಯು ಸಹ ಒಂದು ಈ ಕುಂಡಲಿ ಅನುಸಾರವಾಗಿಯೋ ಅಥವಾ ರಾಶಿಗೆ ಅನುಸಾರವಾಗಿಯೋ ಸಾರ್ವತ್ರಿಕವಾಗಿಯೋ ವಿಶೇಷವಾದ ಒಂದು ಅಡ್ಡ ಪರಿಣಾಮಗಳನ್ನು ಬೀಳ್ತದೆ. ವಕ್ರಗತಿ ಅಂದರೆ ಅಲ್ಲಿ ಅಡ್ಡವಾದ ಚಲನೆ, ನೇರವಾದ ಚಲನೆ ಅಲ್ಲ. ರುಜುಗತಿ ಅಂದರೆ ಮುಂದಿನ ಚಲನೆ. ವಕ್ರಗತಿ ಅಂದರೆ ಹಿಂದಕ್ಕೆ ಬರುವಂಥದ್ದು ಅಂತಂದ್ರೆ ಅರ್ಥ. ಹಾಗಾಗಿ ಅಲ್ಲಿ ಶುಭ ಗ್ರಹವಾದ ಬುಧನಿಗೆ ವಕ್ರಗತಿ ಆರಂಭವಾಗೋದು ಅದು ಅಷ್ಟೇನೂ ಉತ್ತಮವಾದ ಬೆಳವಣಿಗೆ ಅಲ್ಲ. ಅದರ ಬುಧನ ವಕ್ರಗತಿಯ ಒಂದು ಚಲನೆಯ ಪ್ರತ್ಯೇಕವಾದ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದು, ಅದನ್ನು ಹಲವರು ವೀಕ್ಷಿಸಿದ್ದೀರ. ವೀಕ್ಷಿಸಿದವರಿಗೆ ಧನ್ಯವಾದ. ಯಾರು ವೀಕ್ಷಿಸಿಲ್ಲ ಅದನ್ನು ವೀಕ್ಷಿಸಿಕೊಳ್ಳಿ. ನಿಮ್ಮ ರಾಶಿಗೆ ಬುಧನ ವಕ್ರಗತಿಯಿಂದ ಏನೇನು ಬದಲಾವಣೆಗಳಾಗ್ತವೆ ಅದನ್ನು, ಅಂದರೆ ಈ ಗ್ರಹಚಾರ ಅಥವಾ ಗೋಚಾರ ಅಂತ ಹೇಳ್ತೀವಿ, ಅದು ನಿರಂತರವಾಗಿ ನಡೀತಾ ಇರುವಂಥ ಪ್ರಕ್ರಿಯೆ. ಅದಕ್ಕೆ ಅನುಗುಣವಾಗಿ ನಿಮ್ಮ ರಾಶಿಗೆ ಅನುಗುಣವಾಗಿ ಆಗುವಂತಹ ಬದಲಾವಣೆಗಳನ್ನು ನೀವು ಮೊದಲಾಗಿ ಅರಿತುಕೊಂಡ್ರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಬೋದು. ಅಥವಾ ಯಾವುದನ್ನು ಸ್ವಲ್ಪ ಮುಂದೂಡ್ಬೋದು, ಅದನ್ನು ಪೋಸ್ಟ್ಪೋನ್ ಮಾಡೋದು ಅಥವಾ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಪ್ರಯತ್ನ ಮಾಡೋದು. ಅದಕ್ಕಾಗಿ ಈ ಒಂದು ಕೆಲವೊಂದು ಮುನ್ನೆಚ್ಚರಿಕೆ ವಿಚಾರವಾಗಿ ಈ ವಕ್ರಗತಿಯ ವಿಡಿಯೋನ ಸಹ ನೀವು ಗಮನಿಸಿಕೊಳ್ಳಿ. ನಿಮ್ಮ ರಾಶಿಗೆ ಅನುಗುಣವಾಗಿ ಬುಧನ ಚಾಲನೆ ಹೇಗಿದೆ ಅನ್ನೋದನ್ನು. ಹಾಗಾಗಿ ಇಂದು ಬಹಳ ಒಂದು ಪ್ರಮುಖವಾದ ದಿನ. 4ನೇ ತಾರೀಕು ಆಗಸ್ಟು 1ರಿಂದ ಅಲ್ಲಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ, ಆಷಾಢದ ಕೊನೆಯ ದಿನ. ಇನ್ನೊಂದೆಡೆಯಿಂದ ಅಲ್ಲಿ ಬುಧನ ವಕ್ರಗತಿ ಆರುವಂಥದ್ದು. ಆಗಾಗಲೇ ಅಲ್ಲಿ ಶನಿ ಮಹಾರಾಜರು ವಕ್ರಗತಿಯಲ್ಲಿದ್ದಾರೆ. ಇದೀಗ ಬುಧನ ವಕ್ರಗತಿ ಬಂದಿರುವ ಕಾರಣ ಇದರ ಒಂದು ಪ್ರತ್ಯೇಕವಾದ ಪರಿಮಾಣ ಇರುತ್ತೆ. ಮುಂದೆ ಗಮನಿಸೋಣ. ಅಲ್ಲಿ 5ನೇ ತಾರೀಕು ಸೋಮವಾರ ಶ್ರಾವಣ ಮಾಸ ಆರಂಭ. ಅದು ಬಹಳ ಒಂದು ಪ್ರಸಿದ್ಧವಾದ ಒಂದು ಮಾಸದ ಶ್ರಾವಣ ಮಾಸವು ಮಾಸಗಳಲ್ಲೇ ಸರ್ವಶ್ರೇಷ್ಠ. ಅಂದರೆ ಬೇರೆ ಬೇರೆ ರೀತಿಯ ವ್ರತ ನಿಯಮಗಳು ಬರುವಂತಹ ಇದು ಮಾಸ ಆಗಿರುತ್ತೆ. ಆರಂಭದಲ್ಲೇ ಬರುವಂತಹ ಬೇರೆ ಬೇರೆ ರೀತಿಯ ವ್ರತವನ್ನು ಶ್ರಾವಣ ಶುಕ್ರವಾರವೂ ಶ್ರೇಷ್ಠ, ಶ್ರಾವಣ ಶನಿವಾರವೂ ಶ್ರೇಷ್ಠ, ಶ್ರಾವಣ ಸೋಮವಾರವೂ ಶ್ರೇಷ್ಠ. ಅಂದರೆ ಶ್ರಾವಣ ಸೋಮವಾರದ ವಿಶೇಷವಾಗಿ ಶಿವನ ಭಕ್ತಿ, ಶಿವ ಪಾರ್ವತಿಯರ ದೇವಾಲಯಗಳ ಸಂದರ್ಶನ, ಶಿವ ಮತ್ತು ದೇವಿಯರ ಆಲಯಗಳಲ್ಲಿ ವಿಶೇಷವಾದ ಪೂಜೆಗಳನ್ನು ಮಾಡುವಂಥದ್ದು ಶ್ರಾವಣ ಮಾಸದಲ್ಲಿ ಮಾಡ್ತಾರೆ. ಶ್ರಾವಣ ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಿತ ಅಥವಾ ದೇವಿಗೆ ಯಾವುದೇ ರೀತಿಯ ದೇವಿ ದೇವಸ್ಥಾನದಲ್ಲಿ ಶ್ರಾವಣ ಶುಕ್ರವಾರದ ವಿಶೇಷವಾದ ಪೂಜೆಗಳನ್ನು ಅಥವಾ ಪುನಸ್ಕಾರಗಳನ್ನು ಮಾಡುವಂಥದ್ದು. ಅದೇ ರೀತಿ ವ್ರತ ನಿಯಮಗಳನ್ನು ಮಾಡುವಂಥವ್ರು. ತುಳಸಿಗೆ ಬೃಂದಾವನದಲ್ಲಿ ಅಲ್ಲಿ ಆ ಚೂಡಿ ಪೂಜೆ ಅನ್ನೋದನ್ನು ಸಹ ಮಾಡುವಂಥದ್ದು ಪದ್ಧತಿ ಕೆಲವೊಂದು ಭಾಗದಲ್ಲಿ ಇರುತ್ತೆ. ಇನ್ನು ಕೆಲವೊಂದರೆ ಮಹಾಲಕ್ಷ್ಮಿಯ ಒಂದು ವ್ರತ ನಿಯಮವನ್ನು ಮಾಡುವಂಥ ಪದ್ಧತಿ ಶ್ರಾವಣ ಮಾಸದಲ್ಲಿ ಬರುತ್ತೆ. ಇನ್ನು ಶ್ರಾವಣ ಶನಿವಾರದಂದು ವಿಶೇಷವಾಗಿ
ವೆಂಕಟರಮಣ ಸ್ವಾಮಿ ಅಥವಾ ವೆಂಕಟೇಶ್ವರನಿಗೆ ಸಂಬಂಧಿತವಾದ ವ್ರತ ನಿಯಮಗಳನ್ನು ಅನುಷ್ಠಾನಗಳನ್ನು ಮಾಡುವಂಥ ಪದ್ಧತಿ ಬಹಳ ಜನಗಳಿರುತ್ತೆ. ಹಾಗಾಗಿ ಇಂದಿನಿಂದ ಈಗ ಶ್ರಾವಣ ಮಾಸ ಆರಂಭ ಆಗುತ್ತೆ. ಶ್ರಾವಣ ಸೋಮವಾರ ಅಂದರೆ 1ನೇ ಶ್ರಾವಣ ಸೋಮವಾರ ಆರಂಭವಾದ ಕಾರಣ 1ನೇ ಶ್ರಾವಣ ಸೋಮವಾರ ಎಂದು ಬರ್ತದೆ. ಶನಿವಾರ ಶುಕ್ರವಾರಗಳನ್ನು ವಿಶೇಷವಾಗಿ ಶ್ರಾವಣಗಳಂದು ವ್ರತ ನಿಯಮಗಳನ್ನು ಮಾಡುವಂಥ ಪದ್ಧತಿಗಳು ಸಹ ಇರ್ತವೆ. ಹಾಗಾಗಿ ಈ ದಿನ ಆಶ್ಲೇಷ ನಕ್ಷತ್ರ, ವ್ಯತಿಪಾತ ಯೋಗ, ಭವಕರಣ ಇರುವಂಥದ್ದು. ಯಾವುದೇ ರೀತಿಯ ದೇವತೆಗಳ ಸಂದರ್ಶನ, ವಿಶೇಷವಾಗಿ ಶಿವನ ಕ್ಷೇತ್ರ, ಶಿವನ ಪ್ರಸಿದ್ಧವಾದ ಕ್ಷೇತ್ರಗಳಲ್ಲಿ ದರ್ಶನ ಮಾಡುವಂಥದ್ದು, ಶಿವನಿಗೆ ರುದ್ರಾಭಿಷೇಕನೋ ಅಭಿಷೇಕನೋ ಎಲ್ಲ ಸಲ್ಲಿಸುವಂಥದ್ದು, ಶಿವನವೇನಾದರೂ ಅನುಷ್ಠಾನ ಜಪ ತಪಗಳನ್ನು ಮಾಡುವಂಥಕ್ಕೆ ಈಗ ಉತ್ತಮವಾದ ದಿನ ಶ್ರಾವಣ ಸೋಮವಾರ. ಇನ್ನು ಆಶ್ಲೇಷ ನಕ್ಷತ್ರ ಇರುವ ಕಾರಣ ಈ ವಿಶೇಷವಾಗಿ ನಾಗರ ಕ್ಷೇತ್ರ, ಸರ್ಪರ ಕ್ಷೇತ್ರ, ನಾಗರ ಪರಿಹಾರ, ಆಶ್ಲೇಷ ಬಲಿ ಮುಂತಾದವುಗಳನ್ನು ಮಾಡಲಿಕ್ಕೆ ಸಹ ಈ ದಿನ ಅನುಕೂಲವಾದ ದಿನ ಆಗಿರುತ್ತೆ. ಆ ಬಳಿಕ ಗಮನಿಸೋಣ 6ನೇ ತಾರೀಕು ಮಂಗಳವಾರ, ಆಗಸ್ಟ್ 6 ಮಂಗಳವಾರ, ಶ್ರಾವಣ ಶುಕ್ಲ ಬಿದಿಗೆ ತಿಥಿ. ಆ ದಿನ ವಿಶೇಷವಾಗಿ ಮಖ ನಕ್ಷತ್ರ ಇರುವಂಥದ್ದು, ವರಿಯಾನ್ಯೋಗ, ಕೌಲವಕರಣ ಇರುವಂಥದ್ದು, ಮಂಗಳ ಗೌರಿ ವ್ರತ ಅಂತ ಇದನ್ನು ಶ್ರಾವಣ ಮಂಗಳವಾರವನ್ನು ಮಾಡ್ತಾರೆ. ವಿಶೇಷವಾಗಿ ಆಗಲೇ ಹೇಳಿದ್ದೆ, ಪ್ರತಿಯೊಂದು ದಿನವೂ ಇಲ್ಲಿ ವ್ರತ ನಿಯಮಗಳಿಗೆ ಅನುಷ್ಠಾನಗಳಿಗೆ ಮುಖ್ಯವಾದ ದಿನ. ಹಾಗಾಗಿ ಶ್ರಾವಣದಲ್ಲಿ ಬರುವಂಥ ಮಂಗಳವಾರನ ಮಂಗಳ ಗೌರಿ ಪೂಜನೆ, ಮಂಗಳ ಗೌರಿ ವ್ರತ ಎಂದು ಆಚರಣೆ ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿದೆ. ಹಾಗಾಗಿ ಈ ದಿನ ತಾಯಿ ಸರ್ವಮಂಗಳೆ ಅಥವಾ ಗೌರಿ ಮಾತೆ, ದುರ್ಗಾ ಮಾತೆ, ದೇವಿ, ಅಮ್ಮ, ಚೌಡಮ್ಮ, ಕಾಳಮ್ಮ, ಚಾಮುಂಡೇಶ್ವರಿ ಮುಂತಾದ ನಾನಾ ನಾಮರುಗಳಿಂದ ಕರೆಯಲ್ಪಡುವಂತಹ ದೇವಿಯ ಆರಾಧನೆಗೆ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 7ನೇ ತಾರೀಕು ಮಂಗಳವಾರ, ಶ್ರಾವಣ ಶುಕ್ಲ ತದಿಗೆ ಅಥವಾ ತೃತೀಯ ತಿಥಿ. ಇಂದು ವಿಶೇಷವಾಗಿ ಅಲ್ಲಿ ಸಂಪತ್ ಗೌರಿ ವ್ರತವನ್ನು ಮಾಡ್ತಾರೆ. ಶ್ರಾವಣ ಶುಕ್ಲ ತದಿಗೆಯನ್ನು ಸಂಪತ್ ಗೌರಿ ವ್ರತ ಎಂಬ ಒಂದು ವ್ರತವನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗಗಳಲ್ಲಿ ಅನುಚನವಾಗಿ ಮಾಡ್ಕೊಂಡು ಬಂದವರು ಮಾಡ್ಕೊಳ್ತಾರೆ. ಅಲ್ಲದೆ ಈ ದಿನ ವಿಶೇಷವಾಗಿ ಅಲ್ಲಿ ತಮಿಳು ಭಾಗದಲ್ಲಿ ತಿರುವಾಡಿ ಪೂರಂ ಎಂಬಂಥ ಒಂದು ಹಬ್ಬದ ಆಚರಣೆ ಮಾಡುವಂಥ ಪದ್ಧತಿ ಈ ದಿನ ಇರುತ್ತೆ. ಇನ್ನು ವಿಶೇಷವಾದ ಈ ಬುಧವಾರದಂದು, ಶ್ರಾವಣದಲ್ಲಿ ಬರುವಂಥ ಬುಧವಾರದಂದು ವಿಷ್ಣು ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಆಲಯಗಳ ಸಂದರ್ಶನ ಮಾಡುವಂಥದ್ದು, ಜೊತೆಗೆ ಬೇರೆ ಬೇರೆ ರೀತಿಯ ಕೃಷ್ಣ ಅಥವಾ ರಾಮ, ರಂಗನಾಥ, ವೆಂಕಟೇಶ್ವರ ಮುಂತಾದ ರೂಪದಲ್ಲಿ ವಿಷ್ಣುವಿನ ಭಕ್ತಿ ಮಾಡಲಿಕ್ಕೆ ಸಹ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 8ನೇ ತಾರೀಕು ಗುರುವಾರದಂದು ವಿಶೇಷವಾಗಿ ಶ್ರಾವಣ ಶುಕ್ಲ ಚತುರ್ಥಿ ಅಥವಾ ಚೌತಿ ತಿಥಿ, ಅದನ್ನು ನಾಗ ಚತುರ್ಥಿ ಎಂದು ಕರೆಯುತ್ತಾರೆ. ಅಂದರೆ ನಾಗರ ಪಂಚಮಿಗೆ ಮುನ್ನಾ ದಿನ. ಕೆಲವೊಂದು ಭಾಗದಲ್ಲಿ ನಾಗರ ಪಂಚಮಿಯನ್ನು 2 ದಿನ ಅಥವಾ 3 ದಿನಗಳಲ್ಲಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾಗರ ಪಂಚಮಿಗೆ ಅನುಗುಣವಾದ ಮುನ್ನಾ ದಿನದಂದು ನಾಗರ ಚತುರ್ಥಿಯನ್ನು ಸಹ ಕೆಲವೊಂದು ಭಾಗದಲ್ಲಿ ಸಾಯಂಕಾಲ ಪೂಜೆ ಮಾಡುವಂಥ ಪದ್ಧತಿಯಲ್ಲಿರುತ್ತೆ. ಹಾಗಾಗಿ ಈ ದಿನ ನಾಗ ಚತುರ್ಥಿ ಹೌದು, ಜೊತೆಗೆ ಈ ದಿನ ದುರ್ವಾ ಗಣಪತಿ ವ್ರತ ಚತುರ್ಥಿ, ಶ್ರಾವಣ ಮಾಸದಲ್ಲಿ ಬರುವಂಥ ಒಂದು ಚೌತಿಯಾದ ಚತುರ್ಥಿಯನ್ನು ದುರ್ವಾ ಗಣಪತಿ ವ್ರತ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ದಿನವೂ ಸಹ ವ್ರತ ನಿಯಮಗಳಿಗೆ ಪ್ರಸಿದ್ಧವಾದ ದಿನ. ಹಾಗಾಗಿ ಅದು ಪುರಾಣದಲ್ಲಿ ಹೇಳತಕ್ಕಂಥ ಒಂದು ದುರ್ವಾ ಗಣಪತಿ ವ್ರತ ಅಂತ ಇರುತ್ತೆ. ಅಂತಹ ವ್ರತವನ್ನು ಕೆಲವರು ಮೊದಲಿನಿಂದ ಆಚರಿಸ್ಕೊಂಡು ಬಂದವರು ಆಚರಣೆ ಮಾಡ್ಬೋದು. ಅಥವಾ ಈ ದಿನ ಯಾವುದೇ ರೀತಿಯ ಗಣೇಶನ ದೇವಾಲಯ, ಗಣಪತಿ ದೇವಾಲಯಗಳಲ್ಲಿ ಸಂದರ್ಶನ ಮಾಡಿ ದೂರ್ವೆ ಅಥವಾ ಗರಿಕೆ ಹುಲ್ಲನ್ನು ಸಮರ್ಪಿಸಿ ಪ್ರಾರ್ಥನೆ ಮಾಡೋದು ಸಹ ಸರ್ವಶ್ರೇಷ್ಠ. ಇನ್ನು ಇದು ಕೆಲವು ಭಾಗದಲ್ಲಿ ಬರುವಂಥ ಶ್ರಾವಣ ಮಾಸದ ಮೊದಲನೇ ಗುರುವಾರದಂದು ಬೃಹಸ್ಪತಿ ಪೂಜೆ ಅಥವಾ ಗುರು ಪೂಜೆ ಅಂತ ಮಾಡೋದು, ಗುರುಗ್ರಹದ ಪೂಜೆ ಅಥವಾ ಬೃಹಸ್ಪತಿ ಪೂಜೆಯನ್ನು ಮಾಡುವಂಥ ಪದ್ಧತಿ ಸಹ ಇರುತ್ತೆ. ಹಾಗಾಗಿ ಈ ದಿನ ಪೂಜಾ ಕೈಂಕರ್ಯಗಳಿಗೆ ಅಥವಾ ದೇವಾಲಯಗಳ ಸಂದರ್ಶನಗಳಿಗೆ ಅಥವಾ ಅನುಷ್ಠಾನಗಳಿಗೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ಶಿವಯೋಗ ವಣೀಕರಣ ಇರುವಂಥ ದಿನ ಆಗಿರುತ್ತೆ. ಇನ್ನು 9ನೇ ತಾರೀಕು ಶುಕ್ರವಾರ ಬಹಳ ಒಂದು ಪ್ರಮುಖವಾದ ದಿನ, ಶ್ರಾವಣ ಶುಕ್ಲ ಪಂಚಮಿ, ನಾಗರ ಪಂಚಮಿ ಎಂದು ನಮ್ಮ ನಾಡಿನಲ್ಲಿ ಅಥವಾ ದೇಶದೆಲ್ಲೆಡೆ ಆಚರಿಸಿಕೊಳ್ಳುವಂಥ ನಾಗ ಪಂಚಮಿ ಎಂದು ಕರೆಯುವಂತಹ ನಾಗರ ಪಂಚಮಿ ಎಂದು. ಇದು ವಿಶೇಷವಾಗಿ ಈ ನಾಗ ಸರ್ಪಗಳಿಗೆ ಪೂಜೆ ಮಾಡುವಂತಹ ಪದ್ಧತಿ, ನಾಗರ ಶಿಲಾಬಿಂಬಗಳಿಗೆ ಅಥವಾ ಪ್ರಸಿದ್ಧವಾದ ನಾಗರ ಕ್ಷೇತ್ರಗಳಾದ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ಜೊತೆಗೆ ವಿದುರಾಶ್ವಥ ಇತ್ಯಾದಿ, ಈ ನಾಗಲ ಮಡಿಕೆ ಇಂಥದ್ದು ಹಲವಾರು ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಇರುವೆ ಅಥವಾ ಹೊರ ರಾಜ್ಯದಲ್ಲೂ ಅಥವಾ ದಕ್ಷಿಣ ಭಾರತದಾದ್ಯಂತ ನಾಗರ ಆರಾಧನೆ ಬಹಳಷ್ಟು ಪ್ರಸಿದ್ಧ. ಇನ್ನು ಉತ್ತರ ಭಾರತ, ಮಧ್ಯ ಭಾರತದಲ್ಲೂ ಸಹ ನಾಗರ ಆರಾಧನೆ ಸಹ ವಿಶೇಷವಾಗಿ. ಹಾಗಾಗಿ ದೇಶಾದ್ಯಂತ ಇಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡಿ ಅಲ್ಲಿ ನಾಗರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸುವಂಥದ್ದು, ನಾಗರಿಗೆ ಪಂಚಾಮೃತಗಳಿಂದ ಅಭಿಷೇಕ ಮಾಡುವಂಥದ್ದು. ಇನ್ನು ಅವರವರ ಒಂದು ಕುಲಾಚಾರ ಅಥವಾ ಅವರ ಒಂದು ಮನೆತನದ ಪದ್ಧತಿಯಂತೆ ವಿಶೇಷವಾಗಿ ಅಲ್ಲಿ ಬೇರೆ ಬೇರೆ ರೀತಿಯ ಈ ಖಾದ್ಯಗಳನ್ನು, ಭಕ್ಷ್ಯಗಳನ್ನು ಮಾಡುವುದಾಗಲಿ ಅಥವಾ ಕೆಲವೊಂದು ಭಾಗದಲ್ಲಿ ಸಹೋದರಿಯರನ್ನು ತಮ್ಮ ಮನೆಗೆ ಕರೆಸಿ ಅಲ್ಲಿ ಸಹೋದರಿಯರಿಗೆ ಸಹ ಗೌರವವನ್ನು ಸಲ್ಲಿಸೋದು, ಅವರಿಗೆ ಉಡುಗೊರೆಗಳನ್ನು ಕೊಡುವಂಥದ್ದು, ಅಣ್ಣ ತಂಗಿಯರ ಬಾಂಧವ್ಯವನ್ನು ಈ ಗಟ್ಟಿಗೊಳಿಸುವಂಥ ಒಂದು ಪ್ರಕ್ರಿಯೆ ಕೆಲವೊಂದು ಭಾಗದಲ್ಲಿ ನಡೆಯುತ್ತೆ. ಹಾಗಾಗಿ ನಾಗರ ಪಂಚಮಿ ಬಹಳ ಒಂದು ಮಹತ್ವವಾದ ಹಬ್ಬ ದಿನ. ಇನ್ನು ವಿಶೇಷವಾಗಿ
ನಿಮ್ಮ ಒಂದು ಸನಿಹದಲ್ಲಿರುವಂಥ ನಾಗರ ಕ್ಷೇತ್ರಗಳಿಗೂ ಅಥವಾ ನಾಗರ ಶಿಲೆಗಳಿರುವಂಥ ದೇವಾಲಯಗಳು ಸಂದರ್ಶನ ಮಾಡಿ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸ್ಬೋದು. ಯಾರಿಗೆ ವಿಶೇಷವಾಗಿ ಈ ರಾಹು ದೋಷ ಇದೆ ಅಥವಾ ಯಾರಿಗೆ ಮಂಗಳ ದೋಷ ಇದೆ, ಸರ್ಪ ದೋಷ ಇಂಥದ್ದೆಲ್ಲ ವ್ಯಕ್ತವಾಗಿದೆ, ಅಥವಾ ಯಾರಿಗೆ ರಾಹು ದಶೆ ಎಲ್ಲ ನಡೀತಾ ಅಂಥವ್ರು ವಿಶೇಷವಾಗಿ ನಾಗರ ಭಕ್ತಿ ನಾಗರ ಸೇವೆಗಳನ್ನು ಮಾಡೋದು ಈ ದಿನ ಸರ್ವಶ್ರೇಷ್ಠವಾಗಿರುತ್ತೆ. ಈ ದಿನ ಸಿದ್ಧಯೋಗ ಭವಕರಣ ಇರುವಂಥ ದಿನ ಆಗಿರುತ್ತೆ. ಇನ್ನು ಇದಲ್ಲದೆ ಶುಕ್ರವಾರದಂದು ಈ ಆಚರಣೆ ಮಾಡುವಂಥ ಸಂಪದ್ಲಕ್ಷ್ಮಿ ವ್ರತವನ್ನು ಶ್ರಾವಣ ಮೊದಲನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ಈ ದಿನದಂದೇ ಈ ದೇವಿಯ ಭಕ್ತಿ ಮಾಡಲಿಕ್ಕೆ ಮಹಾಲಕ್ಷ್ಮಿ ತಾಯಿಯ ಭಕ್ತಿ ಮಾಡುವಂಥದ್ದು ಅಥವಾ ಮಹಾಲಕ್ಷ್ಮಿ ಕ್ಷೇತ್ರಗಳ ಸಂದರ್ಶನ ಅಥವಾ ಸಂಪದ್ಲಕ್ಷ್ಮಿ ವ್ರತ ಅಂತ ಆಚರಣೆ ಮಾಡುವಂಥದ್ದು, ಅಲ್ಲದೆ ಜೀವಂತಿಕಾ ಪೂಜನ ಎಂದು ಮಾಡ್ತಾರೆ. ಈ ಶ್ರಾವಣ ಶುಕ್ರವಾರದಂದು ಅಲ್ಲಿ ಜೀವಂತಿಕಾ ಪೂಜೆ ಎಂದು ಆಚರಣೆ ಮಾಡುವಂಥದ್ದು. ಈ ರೀತಿ ಈ ದಿನ ನಾಗರ ಆರಾಧನೆಗೂ ಜೊತೆಗೆ ದೇವಿ ಅಥವಾ ಮಹಾಲಕ್ಷ್ಮಿ ಬಂದು ಭಕ್ತಿ ಮಾಡಲಿಕ್ಕೂ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ಶ್ರಾವಣ ಶುಕ್ರವಾರ 9ನೇ ತಾರೀಕು. ಇನ್ನು ವಾರದ ಕೊನೆಯ ದಿನ 10ನೇ ತಾರೀಕು ಆಗಸ್ಟ್ 10 ಶನಿವಾರದಂದು ಅದನ್ನು ಶ್ರಾವಣ ಶುಕ್ಲ ಷಷ್ಠಿ, ಇದನ್ನು ಶ್ರೀಯಾಳ ಷಷ್ಠಿ ಎಂದು ಆಚರಣೆ ಮಾಡ್ತಾರೆ. ಅಂದು ಭಕ್ತ ಶ್ರೀಯಾಳನಿಗೆ ಸಂಬಂಧಿತವಾದಂತಹ ಅಲ್ಲಿ ಆಚರಣೆಗಳ ಪದ್ಧತಿಗಳಿಗೆ ಸಂಬಂಧಪಟ್ಟು ಆ ಶ್ರೀಯಾಳನ ನೆನಪಿನಲ್ಲಿ ಆಚರಿಸುವಂತಹ ಷಷ್ಠಿ ತಿಥಿ ಶ್ರೀಯಾಳ ಷಷ್ಠಿ ಆಚರಣೆ ಮಾಡ್ತಾರೆ. ಜೊತೆಗೆ ಈ ದಿನ 1ನೇ ಶ್ರಾವಣ ಶನಿವಾರದಂದು ವಿಶೇಷವಾಗಿ ಹಲವರು ಉಪವಾಸವಿದ್ದು ವಿಷ್ಣುವಿನ ಕ್ಷೇತ್ರ, ವೆಂಕಟರಮಣ ದೇವರ ಕ್ಷೇತ್ರ ಅಥವಾ ವೆಂಕಟೇಶ್ವರನಿಗೆ ಸಂಬಂಧಿತವಾದ ಯಾವುದೇ ರೀತಿ ಇನ್ನಿತರ ದೇವಾಲಯ, ರಂಗನಾಥ ಸ್ವಾಮಿ, ಕೃಷ್ಣ, ರಾಮ ಮುಂತಾದ ವಿಷ್ಣು ಕ್ಷೇತ್ರಗಳ ಸಂದರ್ಶನ ಮಾಡ್ತಾರೆ. ಅಲ್ಲದೆ ಕೆಲವರು ಅವರ ಒಂದು ಕುಲಾಚಾರದಂತೆ ಅಥವಾ ಹಿರಿಯರು ಒಂದು ಮಾಡಿಕೊಂಡು ಬಂದಂತೆ ಶನಿವಾರದಂದು 5 ಮನೆಗಳಲ್ಲಿ ಆ ಭಿಕ್ಷಾ ಅನ್ನವನ್ನು ಸ್ವೀಕಾರ ಮಾಡಿಕೊಂಡು ಅದರಿಂದ ಮತ್ತೆ ಉಪವಾಸವನ್ನು ಮಾಡಿ ಅವ್ರ ವ್ರತವನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲದೆ ಕೆಲವರು ವೆಂಕಟೇಶ್ವರನ ಒಂದು ಅನುಷ್ಠಾನದ ವಿಚಾರವಾಗಿ ಈ ದಿನವೂ ಅಲ್ಲಿ ಗೋವಿಂದ ನಾಮ ಸ್ಮರಣೆ ಮಾಡಿ ಭಿಕ್ಷೆಯನ್ನು ಬೇಡುವಂತಹ ಪದ್ಧತಿ ಇರುವಂಥದ್ದು. ಅಲ್ಲಿ ಇದೆಲ್ಲ ಯಾಕೆಂದರೆ ಅಲ್ಲಿ ನಮ್ಮಲ್ಲಿರುವಂಥ ಒಂದು ಅಹಂನ ತ್ಯಾಗಕ್ಕಾಗಿ ನಮ್ಮ ಒಂದು ಶರಣಾಗತಿಯ ಸಂಕೇತವಾಗಿ ಇಲ್ಲಿ ಈ ದಿನ ನಾವು ಮಾಡುವಂಥ ಒಂದು ಪದ್ಧತಿ. ಅಲ್ಲದೆ ಈ ದಿನ ಮಾಡುವಂಥ ದಾನ ಧರ್ಮಗಳು ಸಹ ಸರ್ವಶ್ರೇಷ್ಠ. ಶ್ರಾವಣ ಶನಿವಾರದಂದು ಮಾಡುವಂಥ ಯಾವುದೇ ರೀತಿಯ ದಾನ ಧರ್ಮ ಆಗಲಿ, ದೇವರುಗಳ ಸಂದರ್ಶನ, ಅರಳಿ ಮರ ಪ್ರದಕ್ಷಿಣೆ, ಅರಳಿ ಮರ ಅಂದರೆ ಅಶ್ವತ್ಥ ಮರ ಅಂತ ಹೇಳ್ತಾರೆ, ಆ ಅಶ್ವತ್ಥ ಪ್ರದಕ್ಷಿಣೆ, ಅಶ್ವತ್ಥ ಪೂಜೆ ಮಾಡುವಂಥದ್ದಾಗಲಿ, ಅಥವಾ ಆಂಜನೇಯ ಹನುಮಾನ್ ದೇವಾಲಯಗಳ ಸಂದರ್ಶನ, ಶನಿ ಮಹಾತ್ಮರ ದೇವರುಗಳ ಸಂದರ್ಶನ, ಇವೆಲ್ಲವೂ ಶ್ರಾವಣ ಶನಿವಾರದಂದು ಸರ್ವಶ್ರೇಷ್ಠವಾಗಿದೆ. ಹಾಗಾಗಿ ಇವೆಲ್ಲವೂ ಈ ಒಂದು ವಾರದಲ್ಲಿ ಬರುವಂಥ ವೈಶಿಷ್ಟ್ಯಗಳು. ಆರಂಭದಲ್ಲಿ ಅಮಾವಾಸ್ಯೆಯಿಂದ ಆರಂಭವಾಗಿ ಸೋಮವಾರ ಶ್ರಾವಣ ಮಾಸದ ಶುಭ ಆರಂಭ ಆಗ್ತಾಯಿದೆ. ಶನಿವಾರದಂದು ಆ ಶ್ರಾವಣ ಶನಿವಾರದಂದು ಬರ್ತಾಯಿದೆ. ಹಾಗಾಗಿ ಈ ವಾರವು ಎಲ್ಲವೂ ವಿಶೇಷವಾದ ದಿನಗಳನ್ನು ಕೊಡುವಂಥ ವಾರ ಆಗಿರುತ್ತೆ. ಇವೆಲ್ಲವೂ ಪಂಚಾಂಗದ ವಿಚಾರಗಳನ್ನು ಗಮನಿಸ್ತಾಯಿದ್ದು, ಇನ್ನು ಈ ವಾರದ ರಾಶಿಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಆರಂಭದಲ್ಲಿ ಭಾನುವಾರ ಸೋಮವಾರ 2 ದಿನಗಳು ಸಾಮಾನ್ಯ ದಿನವನ್ನು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ನಿಮ್ಮ ಒಂದು ದೈನಂದಿನ ಚಟುವಟಿಕೆ ಎಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ. ಇನ್ನು ಕೆಲವೊಬ್ಬರಿಗೆ ನಿಮ್ಮ ಒಂದು ಬಂಧುಗಳಲ್ಲಿ ಅಥವಾ ರಿಲೇಟಿವ್ ಅಂತ ಹೇಳ್ತೀವೇನು, ಆ ರಿಲೇಟಿವ್ಗಳಲ್ಲಿ ಅಥವಾ ಬಾಂಧವರಲ್ಲೆಲ್ಲ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಬರ್ಬೋದು, ವೈರತ್ವ ಬರ್ಬೋದು, ಅಥವಾ ಏನೋ ಒಂದು ಕಾರಣಕ್ಕೆ ಜಗಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮ್ಮ ತಾಯಿಯಲ್ಲಿ ಅಥವಾ ನಿಮ್ಮ ತಾಯಿಯಲ್ಲಿ ಅಥವಾ ಮಾತೃ ಸಮಾನರಲ್ಲಿ ಸಹ ಅದು ಅತ್ತೆನೂ ಇರ್ಬೋದು. ಹಾಗಾಗಿ ಅತ್ತೆನೂ ಮಾತೃ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ತಾಯಿಯಲ್ಲೋ ಅತ್ತೆಯಲ್ಲೋ ಅಥವಾ ಹಿರಿಯ ಒಂದು ಮನೆತನದ ಹಿರಿಯರಲ್ಲೋ ಮಾತಿನ ಚಕಮಕಿ ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ಅಥವಾ ನಿಮ್ಮ ವಿರುದ್ಧವಾಗಿ ಅವರೇನಾದರೂ ಮಾತನಾಡಿ ನಿಮಗೆ ಅದರಿಂದ ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು. ಅದೇ ರೀತಿ ಈ ಯಾವುದಾದ್ರೂ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿ ಆಗ್ಬೋದು, ಅಥವಾ ಯಾವುದೇ ರೀತಿ ನಿಮಗೆ ಅಲ್ಲಿ ದಂಡನೆಗಳು, ಪೆನಾಲ್ಟಿಗಳು ಇತ್ಯಾದಿ ಬರುವಂಥ ಸಾಧ್ಯತೆ. ಹಾಗಾಗಿ ಯಾವುದೇ ನಿಯಮ ಉಲ್ಲಂಘನೆ ಮಾಡುವಂಥದ್ದು, ರೂಲ್ಸ್ ಬ್ರೇಕ್ ಮಾಡೋದೆಲ್ಲ ಸ್ವಲ್ಪ ಎಚ್ಚರವಾಗಿರಬೇಕು. ಮಾತಿನ ಬಗ್ಗೆ ವಿಶೇಷವಾಗಿ ಹಿರಿಯರಲ್ಲಿ ಸ್ವಲ್ಪ ಗೌರವವನ್ನು ತೋರಿ, ಹಿರಿಯರಲ್ಲಿ ಯಾವುದೇ ವಾಗ್ವಾದ ಅಥವಾ ಜಗಳಗಳನ್ನು ಸ್ವಲ್ಪ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಈ ಭಾನುವಾರ ಸೋಮವಾರ ಅಷ್ಟೇನೂ ಉತ್ತಮವಾಗಿಲ್ಲ. ಹಣಕಾಸು, ಆರೋಗ್ಯ ಅಥವಾ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಇಲ್ಲಕ್ಕೆ ಯಾವುದಕ್ಕೆ ತೊಂದರೆಗಳು ಇರೋದಿಲ್ಲ. ಇನ್ನು 6-7ನೇ ತಾರೀಕು ನಿಮ್ಮ ಆರೋಗ್ಯ, ಹಣಕಾಸು ವಿಚಾರ ಎಲ್ಲ ಉತ್ತಮ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಲಾಭಗಳು ಬರುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಇನ್ನು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗನೆ ಆಗುವಂಥದ್ದು, ಎಲ್ಲ ಯೋಗ ಉತ್ತಮ ಇದೆ. ಇಲ್ಲಿ ನಿಮಗೆ ಈ ದಿನ ಕಿರಿಯರ ಜೊತೆಗೆ ಕಲಹ ಬರುವಂಥದ್ದು. ಹಾಗಾಗಿ ಆ ಕಿರಿಯರ ಜೊತೆಗೆ ಬಾಂಧವ್ಯವನ್ನು ಸರಿ ಇಟ್ಕೋಬೇಕು. ನಿಮ್ಮ ಮನೆಯ ಕಿರಿಯ ಸದಸ್ಯರಿರ್ಬೋದು, ವೃತ್ತಿ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳಿರ್ಬೋದು, ಅದು ಇನ್ನಿತರ ಯಾವುದೇ ಕಿರಿಯ ವಯಸ್ಸಿನವರ ಜೊತೆಗೆ ಮಾತಿನ ಚಕಮಕಿ, ಅಥವಾ ಕಿರಿಯರು ನಿಮಗೆ ಏನೋ ಅವಮಾನಕರ ಘಟನೆ ಮಾಡೋದಾಗಲಿ, ಅಥವಾ ಅವರೊಡನೆ ನೀವೇನಾದರೂ ವಾಗ್ವಾದ ಮಾಡೋದಾಗಲಿ, ಅದು ಯಾವುದೇ ವಿಚಾರ ಇರ್ಬೋದು, ಹಣದ ವಿಚಾರ ಇರ್ಬೋದು, ಅಥವಾ ಬೇರೆ ವೈಯಕ್ತಿಕ ವಿಚಾರ ಇರ್ಬೋದು. ಹಾಗಾಗಿ ಈ ದಿನ ನೀವು ಸ್ವಲ್ಪ ಅಂಥ ಒಂದು ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು, ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು. ಆ ಬಳಿಕ ಬರುವಂಥ ಈ ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 3 ದಿನಗಳು ನಿಮಗೆ ಉತ್ತಮ ಇದೆ.
ಇವೆಲ್ಲವೂ ಈ ಗ್ರಹಚಾರ ಅಂದರೆ ಗೋಚಾರದಲ್ಲಿ ಬರುವಂಥ ಗ್ರಹಗಳ ಚಲನೆ, ಅದರಲ್ಲಿ ವಿಶೇಷವಾಗಿ ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಚಲನೆ ಮೇಲೆ ಇವೆಲ್ಲ ಭವಿಷ್ಯಗಳು ಹೇಳಲ್ಪಡುವಂಥದ್ದು. ಹಾಗಾಗಿ ಚಂದ್ರನು ಈ ದಿನ ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡ್ತಾ ಇದ್ದಾನೆ. ಆತನು ಕನ್ಯಾದಲ್ಲಿರುವಂಥ ಕಾರಣ ನಿಮಗೆ ಷಷ್ಠದಲ್ಲಿರುವಂತಹ ಚಂದ್ರನಿಂದಾಗಿ ಅಲ್ಲಿ ಯಶಸ್ಸು, ಲಾಭ, ಕೀರ್ತಿಗಳು ದೊರೆಯುವಂಥದ್ದು, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ಆಗುವಂಥದ್ದು, ಹಣಕಾಸಿನ ಹರಿವು ಎಲ್ಲ ಉತ್ತಮ ಇರುತ್ತೆ, ಆರೋಗ್ಯ ಸುಧಾರಣೆ, ಬಹಳ ಕಾಲದಿಂದ ನಿರೀಕ್ಷೆ ಮಾಡಿದ ಕೆಲಸ ಕಾರ್ಯಗಳಿಗೆ ಬೇಗನೆ ಆಗಲಿವೆ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಉತ್ತಮಗೊಳ್ಳುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಯಾವುದಾದ್ರೂ ನೀವು ದೀರ್ಘಕಾಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬರಬೇಕಿತ್ತು, ಅದು ಬಂದಿಲ್ಲ, ಅದು ಈ ದಿನ ಒಂದು ಬರೋ ಸಾಧ್ಯತೆ ಇದೆ. ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳಲ್ಲಿ ಅಂಥದ್ದು ಯಾವುದಾದ್ರೂ ಒಂದು ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು, ಅಥವಾ ಬರಬೇಕಾದ ದೊಡ್ಡ ಮೊತ್ತದ ಹಣ ಬರ್ಬೋದು, ಅಥವಾ ನಿಮಗೇನಾದರೂ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟ್ಗಳಿಗೆ ಪ್ರತಿಫಲ ಸಿಕ್ಕಿರಲಿಲ್ಲ, ಅದು ಈಗ ಸಿಗುವಂಥದ್ದು. ಇವೆಲ್ಲವೂ ಈ ಬಹಳ ಒಂದು ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು, ಮನಸ್ಸಿನ ನೆಮ್ಮದಿಗೆ ಸಂಬಂಧಪಟ್ಟು ಬಹಳ ಉತ್ತಮವಾದ ದಿನ ಈ 3 ದಿನಗಳು. ಅಲ್ಲದೆ ಈ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ದೇವತಾ ಕ್ಷೇತ್ರ ಸಂದರ್ಶನ ಮಾಡೋ ಯೋಗ ಬರ್ಬೋದು, ಕೆಲವರಿಗೆ ಯಾತ್ರೆ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡೋ ಯೋಗ ಬರ್ಬೋದು, ಅಥವಾ ಯಾವುದೊಂದು ಪ್ರಸಿದ್ಧ ದೇವಾಲಯಗಳ ಒಂದು ಪ್ರಸಾದನೋ ಅದರ ಒಂದು ಬೇರೆ ರೀತಿಯ ನಿಮಗೆ ಏನಾದರೂ ಕೊಡುಗೆಗಳು ಇವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಹಳ ಉತ್ತಮ ಫಲ ಕೊಡುವಂಥ ದಿನ. ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ, ವಿದ್ಯಾರ್ಥಿಗಳು, ಯುವಕರು ಅಥವಾ ಮಹಿಳೆಯರು ಎಲ್ಲರಿಗೂ 3 ದಿನಗಳಲ್ಲಿ ಬಹಳ ಸಂತೋಷದ ವಾತಾವರಣ ನಿರ್ಮಾಣ ಆಗಲಿದೆ. ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳು ಸಾಮಾನ್ಯ ಫಲಗಳನ್ನು ಕಂಡು ಬಂದಿವೆ, ಮಧ್ಯದ ದಿನಗಳು ಸ್ವಲ್ಪ ಮಧ್ಯಮ ಫಲ, ಮಂಗಳವಾರ, ಬುಧವಾರ ಸ್ವಲ್ಪ ಮಧ್ಯಮ ಫಲ, ಕೊನೆಯ 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಅತ್ಯಂತ ಶುಭ ಫಲಗಳನ್ನು ಕೊಡುವಂಥ ದಿನಗಳು, ಅದರಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ನೀವು ಈ ವಾರದಲ್ಲಿ ನಿರಂತರವಾಗಿ ಬಳಸಬಹುದಾದ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3, 6, 7, 3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅಲ್ಲದೆ ಆ 8, 9, 10ರಲ್ಲಿ ಚಂದ್ರ ಅನುಗ್ರಹವಂತಹ ದಿನಗಳಲ್ಲಿ ನೀವು ಸಂಖ್ಯೆ 2 ಮತ್ತು ಆ ಸ್ನೋ ಬಣ್ಣವನ್ನು ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳಬಹುದಾಗಿದೆ. ಇನ್ನು ನಿಮ್ಮ ಈ ಶ್ರಾವಣ ಮಾಸದಲ್ಲಿ ನಿಮಗೆ ಏನಾದರೂ ಯಾವುದಾದ್ರೂ ಈಗ ಗ್ರಹಗಳ ಅಡಚಣೆ ಇರ್ತವೆ, ಉದಾಹರಣೆಗೆ ನಿಮಗೆ ಈಗ ಶನಿ ವಕ್ರ ಇದ್ದಾನೆ, ಹಾಗಾಗಿ ಶನಿಯ ಫಲ ಅಷ್ಟೇನು ಬರ್ತಾಯಿಲ್ಲ, ರಾಹು ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ, ರವಿಯು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ. ಹಾಗಾಗಿ ಶ್ರಾವಣ ಮಾಸದಲ್ಲಿ ಯಾವುದೋ ಒಂದು ನಿಮ್ಮ ಸಮೀಪದ ದೇವಾಲಯಗಳ ಸಂದರ್ಶನನೋ, ಅದು ನಾಗರ ಪಂಚಮಿ ಎಂದು ನಾಗ ಶಿಲೆಗಳಿಗೆ, ಪ್ರತಿಮೆಗಳಿಗೆ ಏನಾದರೂ ಅರ್ಚನೆ ಮಾಡೋದು ಮಾಡಿ. ಯಾಕಂದರೆ ನಿಮಗೆ ಈ ವರ್ಷದಲ್ಲಿ ರಾಹುವಿನ ಒಂದು ಯಾವುದೇ ಕೃಪೆ ಇರೋದಿಲ್ಲ, ರಾಹುವಿನ ಪೂರ್ತಿ ನಿಮಗೆ ಅಷ್ಟೇನೂ ಕೃಪೆ ಇರೋದಿಲ್ಲ, ರಾಹು ವಿರುದ್ಧವಾಗಿರ್ತಾನೆ. 12ನೇ ಮನೆಯಲ್ಲಿರುವಂಥ ರಾಹುವಿನ ಕಾರಣವಾಗಿ ಮೇಷರಾಶಿಯವರಿಗೆ ಕೆಲವೊಮ್ಮೆ ರೀತಿಯ ನಾಗ, ರಾಹುವಿನದೆಲ್ಲ ದೋಷಗಳು ಬರ್ಬೋದು. ಹಾಗಾಗಿ ನಾಗರ ಪಂಚಮಿ ಎಂದು ವಿಶೇಷವಾಗಿ ನಾಗರ ಪ್ರಾರ್ಥನೆ ಮಾಡಿ, ಅಥವಾ ಇದರಲ್ಲಿ ನಾಗರ ಒಂದು ಶಿಲೆಗಳಿಗೆ ಅಭಿಷೇಕ ಇತ್ಯಾದಿಗಳನ್ನು ಮಾಡಿಕೊಳ್ಬೋದು, ಬೇಡಿಕೊಳ್ಳುವಂಥದ್ದು ಉತ್ತಮವಾದ ಆಯ್ಕೆಯಾಗಿರುತ್ತೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಬಳಿಕ ವೃಷಭ ರಾಶಿಗೆ ವಾರದ ಆರಂಭ ಶುಭ ಆರಂಭ ಎಂದು ಬಂದಿದೆ. ಭಾನುವಾರ ಹಾಗೂ ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಹಣಕಾಸಿನ ಹೊರಗೆ ಉತ್ತಮವಾಗುವಂಥದ್ದು, ಲಾಭಗಳು ಆಗುವಂಥದ್ದು, ಬಹಳ ಕಾಲದಿಂದ ನೀವು ಕಾಯ್ತಾ ಇದ್ದ ಕೆಲಸ ಕಾರ್ಯಗಳು ಇವತ್ತು ಇದು ಪರಿಪೂರ್ಣ ಆಗುವಂಥದ್ದು, ಅಥವಾ ಯಾರಿಗಾದರೂ ಆಫರ್ ಲೆಟರ್ಗಳು, ಜಾಬ್ ಆಫರ್ ಲೆಟರ್ ಬರ್ಬೋದು, ಅಥವಾ ಉದ್ಯೋಗ ಬದಲಿ ಮಾಡುವಂಥ ಒಂದು ಅಪೇಕ್ಷೆಗಳವರಿಗೆ ಅಂಥ ಒಂದು ಬದಲಿಸುವಂಥ ಅವಕಾಶಗಳು, ಅಥವಾ ಯಾವುದೇ ಒಂದು ರೆಫರೆನ್ಸ್ ಅಥವಾ ಯಾರೊಂದು ಇನ್ಫ್ಲುಯೆನ್ಸ್ ಅಂತೇಳಿ ನಾವು ಸಾಮಾನ್ಯ ಭಾಷೆಯಲ್ಲಿ ಅಂಥದ್ದು ಯಾವುದೋ ಒಂದು ಇನ್ಫ್ಲುಯೆನ್ಸರ್ ನಿಮಗೆ ಅದರಿಂದ ನಿಮ್ಮ ಕೆಲಸ ಕಾರ್ಯಗಳು ಆಗುವಂಥದ್ದು. ಏನು ದೂರ ಪ್ರಯಾಣ ಮಾಡುವಂಥ ಯೋಗ ಕೆಲವರಿಗೆ ಬರುತ್ತೆ, ಪ್ರವಾಸನೋ ಯಾತ್ರೆನೋ ಹೋಗುವಂಥ ಅವಕಾಶ, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಹಣಕಾಸು ನಿಮಗೆ ಈಗ ಬಂದು ಕೈ ಸೇರುವಂಥದ್ದು, ಜೊತೆಗೆ ಆಕಸ್ಮಿಕ ಧನ ಲಾಭ ಸಹ ಇದನ್ನು ಆಗ್ಬೋದು. ಆಕಸ್ಮಿಕ ನಾವೇನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಂಥದ್ದು ಯಾವುದೋ ಪ್ರೈಸ್ ಬರೋದು, ಗಿಫ್ಟ್ ಬರೋದು, ಅದು ಯಾವುದೋ ಒಂದು ಸ್ಪರ್ಧೆಯಲ್ಲಿ ನಿಮಗೆ ಬಹುಮಾನ ಬರೋದು, ಇವೆಲ್ಲವೂ ಆಗುವಂಥದ್ದು. ಹಾಗಾಗಿ ಅನೇಕ ಶುಭ ಫಲಗಳನ್ನು ಭಾನುವಾರ, ಸೋಮವಾರ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. 2 ದಿನಗಳು ಶ್ರಾವಣದ ಆರಂಭದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳೆಂದು ಕಂಡು ಬಂದಿವೆ. ಆ ಬಳಿಕ ಬರುವಂಥ ಈ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಆಗಿರುತ್ತೆ. ಮಂಗಳವಾರ, ಬುಧವಾರ ಆರೋಗ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಜೊತೆಗೆ ಹಣಕಾಸಿಗೇನು ಸಮಸ್ಯೆ ಇಲ್ಲ, ಇದಕ್ಕೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಈ ದಿನ ಈ ಬಾಂಧವರಲ್ಲಿ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೊಳ್ಬೇಕು. ಬಾಂಧವರಲ್ಲಿ ಏನೋ ಒಂದು ಕಾರಣಕ್ಕೆ ಜಗಳಗಳು ಬರ್ಬೋದು, ಅಥವಾ ನೀವು ಯಾವುದೇ ಒಂದು ಹೇಳಿದ ವಿಚಾರ ಅವರಿಗೆ ಅಪತ್ಯ ಅಂದರೆ ಅವರಿಗೆ ಸರಿ ಬರದೇ ಇರ್ಬೋದು. ಹಾಗಾಗಿ ಮಾತಿನ ಮೂಲಕ ಏನಾದರೂ ನಿಮಗೆ ಬಾಂಧವರಲ್ಲಿ ನಿಷ್ಠುರತೆಗಳು ಬರುವಂಥದ್ದು. ಹಾಗಾಗಿ ಏನಾದರೂ ಅನಾವಶ್ಯಕ ವಿಚಾರಗಳಿಗೆ ಇನ್ನೊಬ್ಬರಿಗೆ ನೀವು ಹೀಯಾಳಿಸಿದಾಗಲಿ, ಅವಮಾನಿಸಿದಾಗಲಿ ಅಥವಾ ಚುಚ್ಚು ಮಾತುಗಳನ್ನ ಆಡೋದು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಅದರಿಂದಾಗಿ ಅವರು ಬಾಂಧವರಲ್ಲಿ ನಿಮ್ಮ ಮೇಲೆ ಅವರಿಗೆ ಏನೊಂದು ಕೆಟ್ಟ ಅಭಿಪ್ರಾಯ ಬರೋದಾಗಲಿ, ಅದು ಅವರು ನಿಮಗೆ ಜೊತೆಗೆ ಬೇಸರ ಮಾಡಿಕೊಳ್ಳುವಂಥ ವಿಚಾರಗಳು ಜರುಗಬಹುದು. ಹಾಗಾಗಿ ಬಾಂಧವರಲ್ಲಿ ಸ್ವಲ್ಪ ಉತ್ತಮವಾದ ಬಾಂಧವ್ಯ ಇಟ್ಕೋಬೇಕು. ಅದೇ ರೀತಿ ಯಾವುದೇ ರೀತಿಯ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಆತುರ ಪಡಬೇಡಿ. ಅಲ್ಲಿ ಅಥವಾ ಸರ್ಕಾರಿ ನೌಕರರಲ್ಲಿ, ಅಧಿಕಾರಿಗಳಲ್ಲಿ ಯಾವುದೇ ರೀತಿಯ ವಾಗ್ವಾದ ಕಲಹ ಮಾಡಲಿಕ್ಕೆ ಹೋಗಬೇಡಿ. ಅದರಿಂದ ಅವರು ಸಿಟ್ಟಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಒಂದು ಹಾಳುಗೆಡುವಂಥದ್ದು, ಅಥವಾ ನಿಮಗೆ ಸಿಗಬೇಕಾದ ಒಂದು ದಾಖಲೆನ ಪತ್ರವನ್ನು ಸಿಗದೇ ಇರುವಂಥದ್ದು ಮಾಡೋದು. ಹಾಗಾಗಿ ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ. ಇನ್ನು ಆ ಬಳಿಕ ಬರುವಂಥ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ನಿಮಗೆ ಹಣಕಾಸಿನ ವಿಚಾರ ಉತ್ತಮ ಇದೆ, ಆರೋಗ್ಯ ವಿಚಾರ ಸಹ ಉತ್ತಮ ಇರುತ್ತೆ. ಮಾಡುವಂಥ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಎಲ್ಲ ಉತ್ತಮ ಫಲಗಳು ಬರುವಂಥದ್ದು. ಈ ದಿನ
ಕೆಲವೊಂದು ವಿಚಾರದಲ್ಲಿ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಕಲಹಗಳಂದರೆ ಜಗಳಗಳು ಮನೆಯಲ್ಲಿ ಬರುತ್ತೆ, ಮನೆಯ ಸದಸ್ಯರಲ್ಲಿ ನಿಮಗಿಂತ ಕಿರಿಯರಲ್ಲಿ ಬರ್ಬೋದು, ಹಿರಿಯರಲ್ಲಿ ಬರ್ಬೋದು, ಮಕ್ಕಳಲ್ಲಿ ತಂದೆ ಮಕ್ಕಳ ಕಲಹ, ಗಂಡ ಹೆಂಡತಿಯರ ಕಲಹ ಇತ್ಯಾದಿ ಬರ್ಬೋದು. ಅಲ್ಲದೇ ರೀತಿ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥ ಸಾಧ್ಯತೆ ಈ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳಲ್ಲಿ ಆ ಚಂದ್ರನ ಚಲನೆಗಳು ಅಂಥ ಒಂದು ಅವಮಾನಕರ ಘಟನೆ ಸಾಧ್ಯತೆ. ಅದೇ ರೀತಿ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅದು ಯಾವುದೇ ರೀತಿಯ ಒಂದು ಸರ್ಕಾರದ ಒಂದು ಇಲಾಖೆಯಿಂದ ನಿಮಗೆ ನೋಟಿಸ್ಗಳು ಅಥವಾ ಪೆನಾಲ್ಟಿ ದಂಡನೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ದಿನ ನೀವು ಯಾವುದೇ ರೀತಿಯ ಕಿರಿಯರ ಜೊತೆಗೆ ವಾಗ್ವಾದವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಒಳ್ಳೆಯದು. ಆ ಕಿರಿಯರ ಮೂಲಕ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥದ್ದು, ಅಥವಾ ಈ ಪ್ರಯಾಣ ಕಾಲದಲ್ಲೂ ಬೇರೆ ಬೇರೆ ರೀತಿಯ ಕಾರಣಗಳಿಗೆ ಪ್ರಯಾಣ ಕಾಲದಲ್ಲಿ ಸಹ ಯಾರ ಜೊತೆಗೆ ವಾಗ್ವಾದ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಣಕಾಸಿಗೆ ಯಾವುದು ಕೊರತೆ ಇರೋದಿಲ್ಲ, ಹಣಕಾಸು ಬರುವಂಥದ್ದಲ್ಲಿ ಹಣಕಾಸು ಬರುತ್ತೆ. ಆರೋಗ್ಯ ವಿಚಾರ ಸಹ ಉತ್ತಮ ಇರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹೊಸ ಅವಕಾಶಗಳು ಅಂದರೆ ಬೇರೆ ಬೇರೆ ರೀತಿಯ ಆಪರ್ಚುನಿಟಿಗಳು, ಚಾನ್ಸ್ಗಳೆಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನಗಳು ಅತ್ಯಂತ ಶುಭ ದಿನ. ಆರಂಭ ಅಂದರೆ ಭಾನುವಾರ, ಸೋಮವಾರ, ಶ್ರಾವಣದ ಆರಂಭದ 2 ದಿನಗಳು ಅತ್ಯಂತ ಶುಭಕರಾಗಿವೆ. ಆ ಬಳಿಕ ಮಂಗಳವಾರ, ಬುಧವಾರ ಮಧ್ಯಮ ಫಲ, ಜೊತೆಗೆ ಗುರುವಾರ, ಶುಕ್ರವಾರ, ಶನಿವಾರ ಸಾಮಾನ್ಯ ಅಂದರೆ ಉತ್ತಮ ಫಲನೇ ಇದೆ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೊರತು ಹಣಕಾಸು, ಆರೋಗ್ಯ ಇತ್ಯಾದಿ ವಿಷಯಗಳಿಗೆ ಭಾನುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಶನಿವಾರ ಉತ್ತಮವಾದ ದಿನಗಳಾಗಿವೆ. ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 4, 6, 1, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ಬರತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ತಾಯಿ ಲಕ್ಷ್ಮಿಯ ಭಕ್ತಿಯನ್ನು ಮಾಡುವಂಥದ್ದು ಶುಕ್ರವಾರದಂದು ಮಾಡ್ಬೋದು, ಅಥವಾ ಮಂಗಳವಾರ ದೇವಿಗೆ ಭಕ್ತಿ ಮಾಡುವಂಥದ್ದು. ಜೊತೆಗೆ ನಾಗರ ಪಂಚಮಿಯ ದಿನದಂದು ನಾಗರ ಒಂದು ಭಕ್ತಿಯನ್ನು ಮಾಡಿ ನಾಗರ ಕ್ಷೇತ್ರಗಳಿಗೆ ನೀವು ಹಾಲು ಎರೆಯುವುದು, ಅಭಿಷೇಕ ಮಾಡೋದನ್ನು ಮಾಡ್ಬೋದಾಗಿದೆ. ಅಲ್ಲದೆ ಇನ್ನಿತರ ಯಾವುದೇ ನಿಮಗೆ ಈ ದಿನಗಳಲ್ಲಿ ಈ ಗಣೇಶನೋ, ಸುಬ್ರಹ್ಮಣ್ಯನೋ ಅಥವಾ ಈ ಮಹಾಲಕ್ಷ್ಮಿ ತಾಯಿಯ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭ ಸಾಮಾನ್ಯ ದಿನ ಅಂದುಕೊಂಡು ಬಂದಿದೆ. ಹೆಚ್ಚಿನ ಏನೋ ಬದಲಾವಣೆಗಳಿಲ್ಲ. ನಿಮ್ಮ ವೈಯಕ್ತಿಕ ಜೀವನ, ದೈನಂದಿನ ಜೀವನ ಎಲ್ಲ ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಬಗ್ಗೆ ಎಚ್ಚರಬೇಕು. ಭಾನುವಾರ, ಸೋಮವಾರದಂದು ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದು, ಹಣ ನಷ್ಟ ಆಗೋದು, ಅಥವಾ ನೀವು ಯಾವುದರಲ್ಲಿ ಮೋಸ ಅಥವಾ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಈ ಹಣಕಾಸಿನ ಒಂದು ವಹಿವಾಟಿನ ಬಗ್ಗೆ ಅಂದರೆ ಕೊಳ್ಳೋದ್ರ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕು. ಆಕಸ್ಮಿಕವಾಗಿ ಯಾರಿಗಾದರೂ ಪೇಮೆಂಟ್ ಸಡನ್ನಾಗಿ ಮಾಡಲಿಕ್ಕೆ ಹೋಗೋದು, ಅಪರಿಚಿತರಲ್ಲಿ ಏನಾದರೂ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದು, ಆನ್ಲೈನಲ್ಲಿ ಏನಾದರೂ ಯಾವುದೇ ಒಂದು ಲಿಂಕು ಅಥವಾ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ಅಲ್ಲಿ ಪೇಮೆಂಟ್ಗಳನ್ನು ಮಾಡೋದು, ಇವೆಲ್ಲ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಕಷ್ಟ ನಷ್ಟಗಳ ಒಂದು ಸಂಕೇತ ಬಂದಿದೆ ಭಾನುವಾರ ಹಾಗೂ ಸೋಮವಾರ 2 ದಿನಗಳಲ್ಲಿ. ಅದರ ಹೊರತು ಈ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಏನೂ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಆರೋಗ್ಯದ ಸಮಸ್ಯೆ ಬರೋದಿಲ್ಲ. ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಪಾವತಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಆ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 6 ಮತ್ತು 7ನೇ ತಾರೀಕು ಆಗಸ್ಟ್ 6, 7 ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ಆಕಸ್ಮಿಕ ಧನಲಾಭಗಳು ಆಗುವಂಥದ್ದು, ನೀವು ನಡೆಸುವಂಥ ವೃತ್ತಿನೋ, ವ್ಯಾಪಾರನೋ, ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಒಂದು ಅನುಕೂಲತೆಗಳು ಆರ್ಥಿಕವಾಗಿ ಆಗುವಂಥದ್ದು. ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಕೆಲಸ ಕಾರ್ಯಗಳು ಈಗ ಪೂರ್ಣ ಆಗಿ ಅದರೊಂದು ಪ್ರತಿಫಲ ನಿಮಗೆ ಕೈಗೆ ಬರುವಂಥದ್ದು. ಇನ್ನು ಉದ್ಯೋಗಕ್ಕೆ ಪ್ರಯತ್ನಿಸುವವರಿಗೆ ಉದ್ಯೋಗದ ಒಂದು ಅವಕಾಶ ಸಹ ಬರಲಿದೆ. ವಿಶೇಷವಾಗಿ ಭೂಮಿ ವಿಚಾರದಲ್ಲಿ ಇರ್ಬೋದು, ರಿಯಲ್ ಎಸ್ಟೇಟ್ ವಿಚಾರ ಇರ್ಬೋದು, ಕನ್ಸ್ಟ್ರಕ್ಷನು ಅಥವಾ ಸಿವಿಲ್ ವರ್ಕು, ಲ್ಯಾಂಡು, ಆರ್ಕಿಟೆಕ್ಚರು ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಎಂಜಿನಿಯರಿಂಗ್ ಅಥವಾ ತಾಂತ್ರಿಕವಾದ ಕೌಶಲ್ಯ ಇರುವಂಥವರಿಗೆ ಹಲವಾರು ಉದ್ಯೋಗಗಳ ಅವಕಾಶ ಸಿಗಲಿದೆ. ಅದೇ ರೀತಿ ಬೇರೆ ಬೇರೆ ರೀತಿಯ ಆಹಾರ ಉತ್ಪನ್ನ, ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಅಂದರೆ ಫುಡ್ ಪ್ರಾಡಕ್ಟ್ಸ್ ಮತ್ತು ಔಷಧ ವಿಚಾರಗಳಲ್ಲಿ ಅಂತಹ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಈ ದಿನ ಹಲವರಿಗೆ ಸಿಗುವಂಥ ಸಾಧ್ಯತೆ ಇರುತ್ತೆ. ಅತ್ಯುತ್ತಮವಾದ ಫಲ ಈ ಮಂಗಳವಾರ, ಬುಧವಾರದ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ ಕೊನೆಯ ದಿನಗಳಲ್ಲಿ ಅಂದರೆ ಶುಕ್ರವಾರ, ಶನಿವಾರ, ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಆ ದಿನವು ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಏನು ಪರವಾಗಿಲ್ಲ, ಉತ್ತಮವಾದ ಫಲನಿದೆ. ಉದ್ಯೋಗ ವ್ಯಾಪಾರದಲ್ಲಿ ಸಹ ಅನೇಕ ರೀತಿಯ ಶುಭ ಫಲಗಳು ಆಗಲಿವೆ. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನವೇ. ಆದರೆ ಈ 3 ದಿನಗಳಲ್ಲಿ ನೀವು ನಿಮ್ಮ ಒಂದು ಬಂಧು ಬಾಂಧವರಲ್ಲಿ ನಿಮ್ಮ ಒಂದು ಸಂಬಂಧವನ್ನು ಅಂದರೆ ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಇಟ್ಕೋಬೇಕು. ಮಾತಿನ ಚಕಮಕಿ ಬರುವಂಥದ್ದು, ವೈರತ್ವಗಳು ಬರುವಂಥದ್ದು, ಅಲ್ಲದೆ ಮನೆಯ ಸದಸ್ಯರಲ್ಲಿ ಸಹ ಮಾತಿನ ಜಗಳಗಳು, ಕಲಹಗಳು ಬರುವಂಥದ್ದು, ಅಥವಾ ಕೆಲವರು ನಿಮ್ಮ ಒಂದು ವೈಯಕ್ತಿಕ ಯಾವುದೇ ವಿಚಾರವನ್ನು ಟಾರ್ಗೆಟ್ ಮಾಡಿಕೊಂಡು ಅವರ ಜೊತೆಗೆ ನಿಮಗೆ ಕಲಹವನ್ನು ಆಹ್ವಾನ ಮಾಡುವಂಥದ್ದು. ಹಾಗಾಗಿ ಈ 3 ದಿನಗಳಲ್ಲಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಒಂದು ತತ್ವವನ್ನು ನೀವು ಅನುಸರಣೆ ಮಾಡಬೇಕು. ಅತಿಯಾಗಿ ಇನ್ನೊಬ್ಬರನ್ನು ನಿಂದಿಸೋದು, ಹೀಯಾಳಿಸೋದಾಗಲಿ, ಅಥವಾ ನಿಮ್ಮ ಒಂದು ಅವಶ್ಯಕತೆ ಇಲ್ಲದಂಥ ಒಂದು ವಿಚಾರವಾಗಿ ಸುಮ್ಮನೆ ವಾಗ್ವಾದ ಮಾಡೋದು, ಇದರಿಂದ ನಿಮ್ಮ ಒಂದು ಮನಸ್ಸಿಗೆ ತೊಂದರೆ ಬರುತ್ತೆ, ಅಥವಾ ನಿಮ್ಮ ಒಂದು ಮನಃಶಾಂತಿಗೆ ಅಲ್ಲಿ ಕುಂದು ಬರುತ್ತೆ. ಹಾಗಾಗಿ ಈ ಗುರುವಾರ, ಶುಕ್ರವಾರ, ಶನಿವಾರದ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರವನ್ನು ಗಮನಿಸಿಕೊಳ್ಬೇಕು. ಆ ದಿನಗಳಲ್ಲಿ ಹಣಕಾಸು, ಆರೋಗ್ಯ ಇದೆಲ್ಲ ಭಾಳ ಉತ್ತಮವಾಗಿರುವಂಥ ದಿನ. ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 6 ಮತ್ತು 7ನೇ ತಾರೀಕು ಅಂದರೆ ಮಂಗಳವಾರ, ಬುಧವಾರ ಅತ್ಯಂತ ಶುಭ ದಿನಗಳು. ಗುರುವಾರ, ಶುಕ್ರವಾರ, ಶನಿವಾರ ಮಧ್ಯಮವಾದ ದಿನಗಳು. ಮಧ್ಯಮ ಅಂದರೆ ಅಲ್ಲಿ ಆರ್ಥಿಕ ಮತ್ತು ಆರೋಗ್ಯ ವಿಚಾರ ಬರೋಲ್ಲ, ವೈಯಕ್ತಿಕ ಸ್ವಲ್ಪ ಏರುಪೇರು ಬರ್ಬೋದು ಈ 3 ದಿನಗಳಲ್ಲಿ ಅಂತ ಅದರ ಅರ್ಥ.
ಹಾಗಾಗಿ ಆ ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ, ಬಳಸುವಂಥ ಸಂಖ್ಯೆಗಳು 4 ಮತ್ತು 6 ಬಣ್ಣಗಳು ಗ್ರೇ ಮತ್ತು ವೈಟ್ ಬಣ್ಣವನ್ನು ಬಳಸಿ ಸಂಖ್ಯೆ 4 ಮತ್ತು 6 ಅಂದರೆ ವಿಶೇಷವಾಗಿ ಅಲ್ಲಿ ನಿಮಗೆ ಶುಕ್ರ ಮತ್ತು ರಾಹುಗಳ ಬಂದು ವಿಶೇಷ ಅನುಕೂಲ ಇರುತ್ತೆ. ಇತರ ಗ್ರಹಗಳು ವಿರುದ್ಧವಾಗಿರುವಂಥದ್ದು. ಹಾಗಾಗಿ ಆ ವೈರುದ್ಧದ ಗ್ರಹಗಳ ದೋಷ ನಿವಾರಣೆಗೆ ನಿಮಗೆ ಗೊತ್ತಿರುವಂತೆ ಗಣೇಶನ ಭಕ್ತಿನೋ, ವಿಷ್ಣು ಮತ್ತು ಶಿವನ ಭಕ್ತಿನೋ, ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು. ಅದೇ ರೀತಿ ನಾಗರ ಪಂಚಮಿಯ ಪರ್ವಕಾಲದಲ್ಲಿ ನಾಗರ ಕ್ಷೇತ್ರಗಳ ಸಂದರ್ಶನ, ನಾಗರಿಗೆ ಅಭಿಷೇಕಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಆ ಬಳಿಕ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾ ಇದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರದ ಬಂಧುಗಳಿಂದ ಕೊಡುಗೆ ಅಥವಾ ಯಾವುದಾದ್ರೂ ಒಂದು ದೂರದ ಯಾತ್ರಾ ಕ್ಷೇತ್ರಗಳಿಗೆ, ಪ್ರವಾಸ ಕ್ಷೇತ್ರಗಳಿಗೆ ಹೋಗುವಂಥ, ಭೇಟಿ ನೀಡುವಂಥ ಅವಕಾಶಗಳು ನಿಮಗೆ ಬರಲಿವೆ. ಹಾಗೆಯೇ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇದ್ದರೆ ಅವರಿಗೆ ಹೊಸ ಅವಕಾಶಗಳು, ಹೊಸ ಉದ್ಯೋಗದ ಅವಕಾಶಗಳು ಬರಲಿವೆ. ವಿದ್ಯಾರ್ಥಿಗಳಿಗೆ ಅವನು ಹೈಯರ್ ಸ್ಟಡಿಗೋ ಅಥವಾ ಅವ್ರಿಗೆ ಮಾಡುವಂಥ ಯಾವುದೋ ಒಂದು ರೀತಿಯ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಆಗುವಂಥದ್ದು ಅವೆಲ್ಲ ಬಹಳ ಉತ್ತಮ ಫಲಗಳು ಕಂಡುಬರ್ತವೆ ಭಾನುವಾರ, ಸೋಮವಾರದಂದು. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಜೊತೆಗೆ ನಿಮ್ಮ ದೈನಂದಿನ ಯಾವುದೋ ಕೆಲಸ ಕಾರ್ಯಗಳ ವಿಚಾರ ಬಹಳ ಒಂದು ಲಕ್ಕಿ ಅಂದರೆ ಅದೃಷ್ಟಕರವಾದ ದಿನ ಆಗಿರುತ್ತೆ ಈ ಭಾನುವಾರ, ಸೋಮವಾರ, ಶ್ರಾವಣ ಆರಂಭದ 2 ದಿನಗಳು. ಆ ಬಳಿಕ ಬರುವಂಥ ಮಂಗಳವಾರ, ಬುಧವಾರ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಮಂಗಳವಾರ, ಬುಧವಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಾತಿನ ಕಲಹ, ಜಗಳಗಳು ಬರ್ಬೋದಾಗಿದೆ. ಜೊತೆಗೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಅಂದರೆ ಕಣ್ಣು, ಕಿವಿ, ಮೂಗು, ಗಂಟಲು ಇತ್ಯಾದಿ ಇದ್ದು ಮುಖದ ಅಥವಾ ತಲೆಯ ಭಾಗದ ಅವಯವಗಳಲ್ಲಿ ಏನಾದರೂ ಒಂದು ನೋವುಗಳು, ವ್ಯತ್ಯಾಸಗಳು ಕಂಡು ಬರ್ಬೋದು. ಅದಕ್ಕೆ ಸೂಕ್ತವಾದ ಔಷಧೋಪಚಾರ, ಚಿಕಿತ್ಸೆನೋ ಅಥವಾ ವೈದ್ಯಕೀಯ ತಪಾಸಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದೇ ರೀತಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು. 6-7 ಅಂದರೆ ಮಂಗಳವಾರ, ಬುಧವಾರ ಸ್ವಲ್ಪ ಹಣಕಾಸಿನ ಬಗ್ಗೆ, ಪಾವತಿಗಳ ಬಗ್ಗೆ ಎಚ್ಚರಿಕೆ ಬೇಕು. ನಿಮಗೆ ಬರಬೇಕಾದ ಹಣ ಯಾವುದೇ ಕಾರಣದಿಂದ ಅದು ನಿಮಗೆ ಬಾರದೇ ಇರುವಂಥದ್ದು ಅಥವಾ ಬರಬೇಕಾದ ಹಣಕ್ಕೆ ಸ್ವಲ್ಪ ವಿಳಂಬಗಳಾಗುವಂಥದ್ದು ಅಥವಾ ಬಂದಂಥ ಹಣವು ಅದು ನಷ್ಟ ಕಷ್ಟಗಳಿಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಂಗಳವಾರ, ಬುಧವಾರ ಹಣಕಾಸಿನ ಬಗ್ಗೆ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಒಂದು ಯಾವುದಾದ್ರೂ ಅಪರಿಚಿತರಿಗೆ ಹಣವನ್ನು ಲಿಂಕ್ ಮೂಲಕ ಕಳಿಸಿದಾಗಲಿ ಅಥವಾ ಅಪರಿಚಿತ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ವ್ಯವಹಾರ ಮಾಡುವಾಗಲೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ 6-7 ಮಂಗಳವಾರ ಮತ್ತು ಬುಧವಾರದಂದು. ಆ ಬಳಿಕ ಗುರುವಾರ, ಶುಕ್ರವಾರ, ಶನಿವಾರ ಕೊನೆಯ ದಿನಗಳಲ್ಲಿ 3 ದಿನಗಳಲ್ಲಿ ಅತ್ಯಂತ ಶುಭ ಫಲಗಳು. 3 ದಿನಗಳು ವಿಶೇಷವಾದ ಚಂದ್ರಾನುಗ್ರಹ ಇರುವಂಥದ್ದು, ವಿಶೇಷವಾದ ಲಾಭ, ಆಕಸ್ಮಿಕ ಧನಲಾಭ ಆಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಬೆರೆಯುವಂಥ ಅವಕಾಶ. ಇನ್ನು ಶಾಲಾ ವಿದ್ಯಾರ್ಥಿಗಳು ಅಥವಾ ಕಾಲೇಜು ವಿದ್ಯಾರ್ಥಿಗಳು ಅಥವಾ ಯಾವುದೇ ರೀತಿಯ ವಿದ್ಯೆ ಕಲಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸ್ಕಾಲರ್ಶಿಪ್ಪು, ಫೆಲೋಶಿಪ್ ಎಲ್ಲ ಬರ್ಬೋದು. ಯಾವುದಕ್ಕೂ ಪ್ರಯತ್ನ ಮಾಡ್ತೀರಾ ಅದು ಈ ದಿನ ನಿಮಗೆ ಬೇಗವಾಗಿ ಅಂಥ ಒಂದು ಸ್ಕಾಲರ್ಶಿಪ್ ಎಲ್ಲ ಸಿಗುವಂಥದ್ದಿರುತ್ತೆ. ಇನ್ನು ಇದಲ್ಲದೆ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥ ದಿನ ಆಗಿರುತ್ತೆ ಭಾನುವಾರ, ಶುಕ್ರವಾರ, ಶನಿವಾರ, ಈ ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 5 ದಿನಗಳಲ್ಲಿ ಅತ್ಯಂತ ಶುಭ ಫಲಗಳು ಕಂಡುಬರ್ತವೆ. ಕಟಕ ರಾಶಿಯವರಿಗೆ 4, 5, 8, 9, 10 ಇಂಥ ದಿನಾಂಕಗಳು, ಈ ಡೇಟ್ಗಳಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳು ಅಂದರೆ ಭಾನುವಾರ, ಸೋಮವಾರ, ಜೊತೆಗೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ನಿಮಗೆ ಶುಭ ಫಲಗಳನ್ನು ಕೊಡ್ತಾ ಇರ್ತವೆ. ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 7, 9, 2, 3, 6, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ವಿಶೇಷವಾಗಿ ನಿಮಗೆ ಮಂಗಳನ ಅನುಗ್ರಹ ಇರುವಂಥ ವಾರ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿ ಸಂಬಂಧಿತ ಕೆಲಸಗಳು, ಭೂಮಿ ಕೊಳ್ಳೋದು ಮತ್ತು ಮಾರಾಟ ಮಾಡೋದು, ಇನ್ನಿತರ ವಿಚಾರಗಳಿಗೆ, ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಬಹಳ ಉತ್ತಮ ಫಲವಿದೆ. ಈ ವಿಚಾರದಲ್ಲಿ ಈ ವಾರವನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅಲ್ಲದೆ ಈ ವಾರದಲ್ಲಿ ಬರತಕ್ಕಂತಹ ಈ ನಾಗರ ಪಂಚಮಿ ಅಥವಾ ಗಣೇಶನ ಹಬ್ಬದ ಚತುರ್ಥಿ ಅಥವಾ ಶುಕ್ರವಾರದಂದು ವಿಶೇಷವಾಗಿ ನೀವು ಈ ನಾಗರು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಗಣೇಶ, ಮಹಾಲಕ್ಷ್ಮಿ ತಾಯಿ ಮುಂತಾದ ಭಕ್ತಿಗಳನ್ನು ಮಾಡ್ತಾ ಬನ್ನಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಈ ದಿನಗಳಲ್ಲಿ ಆರಂಭದ ದಿನಗಳಂದರೆ ಭಾನುವಾರ, ಸೋಮವಾರ ಸ್ವಲ್ಪ ನಿಮಗೆ ಕಿರಿಯರಲ್ಲಿ ಕಲ ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಸಂಶಯಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿಗಳು ಬರುವಂಥದ್ದು, ಜೊತೆಗೆ ಕಿರಿಯರು ನಿಮ್ಮ ಯಾವುದೇ ಕಾರಣಕ್ಕೆ ನಿಮ್ಮನ್ನು ನಿಂದನೆ ಮಾಡುವಂಥದ್ದು, ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಭಾನುವಾರ, ಸೋಮವಾರ. ಹಾಗಾಗಿ ಮನಸ್ಸಿಗೆ ಅಷ್ಟು ಶಾಂತತೆ ಇರೋದಿಲ್ಲ. ಜೊತೆಗೆ ಹಣಕಾಸಿನ ಒಂದು ಹರಿವು ಸಹ ಅಷ್ಟು ಉತ್ತಮ ಇರೋದಿಲ್ಲ. ಅನಿರೀಕ್ಷಿತ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು, ಅನಪೇಕ್ಷಿತ ಖರ್ಚುಗಳು ಈ ದಿನಗಳಲ್ಲಿ ಬರ್ಬೋದಾಗಿದೆ ಭಾನುವಾರ ಮತ್ತು ಸೋಮವಾರ. ಹಾಗಾಗಿ ಭಾನುವಾರ, ಸೋಮವಾರ ನೀವು ನಿಮ್ಮ ಎಲ್ಲ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜಬೇಕು. ಯಾವುದೇ ವಿಚಾರದಲ್ಲಿ ಆತುರದ ನಿರ್ಧಾರ ತಗೋಬಾರ್ದು ಭಾನುವಾರ, ಸೋಮವಾರದಂದು. ಆ ಬಳಿಕ ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಸಿಂಹರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅನೇಕ ಕೆಲಸ ಕಾರ್ಯಗಳು ಬೇಗನೆ ಕೈಗೊಳ್ಳುವಂಥದ್ದು, ಬಂಧು ಬಾಂಧವರಿಂದ ಉತ್ತಮ ಒಂದು ಸ್ಪಂದನೆಗಳು ಸಿಗುವಂಥದ್ದು, ಕೆಲವರಿಗೆ ದೂರ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ ಅಥವಾ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಲಾಭಗಳು ಅಥವಾ ಬಡ್ತಿಗಳು, ಹೆಚ್ಚಿನ ಒಂದು ಸೌಲಭ್ಯಗಳು ಸಿಗುವಂಥ ಅವಕಾಶ. ಹಾಗಾಗಿ ಅನೇಕ ಶುಭ ಫಲಗಳನ್ನು ನೀವು ಮಂಗಳವಾರ, ಬುಧವಾರ ಅಂದರೆ 6, 7ನೇ ತಾರೀಕು ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು. ಆ ಬಳಿಕ ಬರುವಂಥ
ಈ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ಅಷ್ಟೇನು ಉತ್ತಮವಾಗಿರೋದಿಲ್ಲ. 3 ದಿನಗಳಲ್ಲಿ ಸ್ವಲ್ಪ ಆರ್ಥಿಕ ನಷ್ಟಗಳಾಗುವಂಥದ್ದು, ಸಂಕಷ್ಟಗಳು ಬರುವಂಥದ್ದು, ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಅಡೆತಡೆಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರ ಮೂಲಕ ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ಅಲ್ಲಿ ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಬೋದು. ಅಲ್ಲಿ ಶುಕ್ರನ ಅನುಗ್ರಹ ಅಷ್ಟೇ ನಿಮಗೆ ನಿರಂತರವಾಗಿರೋದು, ಇತರ ಯಾವುದೇ ಗ್ರಹಗಳು ಅಷ್ಟು ಉತ್ತಮವಾಗಿಲ್ಲ. ಅಲ್ಲದೆ ಅಲ್ಲಿ ಶನಿ ಮತ್ತು ಬುಧರ ಒಂದು ವಕ್ರಗತೀಕರಣ, ಅವರ ಬೆಂಬಲ ಸಹ ನಿಮಗೆ ಈಗ ಸರಿಯಾಗಿ ಸಿಗ್ತಾಯಿಲ್ಲ. ಹಾಗಾಗಿ ನೀವು ಶುಕ್ರನ ಬಣ್ಣವಾದ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ಬಳಸ್ಕೊಳ್ಳೋದು. ಈ ವಾರದ ಅತ್ಯಂತ ಶುಭ ದಿನಗಳು ನಿಮಗೆ ಮಂಗಳವಾರ, ಬುಧವಾರ ಶುಭ ದಿನಗಳಾಗುತ್ತವೆ. ಈ ವಾರದಲ್ಲಿ ಬರತಕ್ಕಂತಹ ಈ ಗಣೇಶನ ಚತುರ್ಥಿ ಅಥವಾ ಈ ನಾಗರ ಪಂಚಮಿ, ಗರುಡ ಪಂಚಮಿ ಅಂತ ಹೇಳ್ತಾರೆ, ನಾಗರ ಪಂಚಮಿ ಅಂತ, ಅಥವಾ ಶ್ರಾವಣ ಶುಕ್ರವಾರದಂದು ವಿಶೇಷವಾಗಿ ನೀವು ಗಣೇಶ, ನಾಗೇಶ್ವರ ಅಥವಾ ಈ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿಗಳನ್ನು ಮಾಡುವಂಥದ್ದು, ಅದೇ ರೀತಿ ಅಮ್ಮನವರು ಅಥವಾ ದೇವಿಯ ಭಕ್ತಿಯನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಈ ಆರಂಭದಲ್ಲಿ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದಲ್ಲಿರುವಂತಹ ಚಂದ್ರನಿಂದಾಗಿ ಅನಿರೀಕ್ಷಿತ ಲಾಭಗಳಾಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಬಂಧು ಬಾಂಧವತೆ ಉತ್ತಮ ಬಾಂಧವ ಬರುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಶುಭವಾದ ಫಲ, ಕೆಲವೊಬ್ಬರಿಗೆ ಬಹುಮಾನ, ಸ್ಕಾಲರ್ಶಿಪ್ ಇತ್ಯಾದಿಗಳು ಸಿಗುವಂಥದ್ದು, ದೂರದ ಬಂಧುಗಳಿಂದ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ. ಹಾಗಾಗಿ ಈ 4-5ನೇ ತಾರೀಕು ಕನ್ಯಾ ರಾಶಿಯವರಿಗೆ ಆಗಸ್ಟ್ 4-5 ಶುಕ್ರವಾರ, ಭಾನುವಾರ ಮತ್ತು ಸೋಮವಾರ 2 ದಿನಗಳ ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಆ ಬಳಿಕ ಮಂಗಳವಾರ, ಬುಧವಾರ ವಿಚಾರ ಗಮನಿಸಿದಾಗ ಮಂಗಳವಾರ, ಬುಧವಾರ ಅಷ್ಟೇನು ಉತ್ತಮ ಇಲ್ಲ. ಅಲ್ಲಿ ನಿಮಗೆ ಆ ಚಂದ್ರನ ವ್ಯಯಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಕಷ್ಟ ನಷ್ಟಗಳು ಬರೋದು, ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟಗಳಾಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ಮಾಡುವಂಥ ಕೆಲಸಗಳಲ್ಲಿ ಸ್ವಲ್ಪ ಬೇಸರದ ವಾತಾವರಣ ಅಥವಾ ಯಾವುದೇ ರೀತಿಯಲ್ಲಿ ಆಸಕ್ತಿ ನಿಮಗೆ ಕುಂದು ಹೋಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಮಂಗಳವಾರ, ಬುಧವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ವಿಚಾರ ನೋಡಿದಾಗ 3 ದಿನಗಳು ಉತ್ತಮ ದಿನ ಆಗಿವೆ. 8, 9, 10ನೇ ತಾರೀಕು ಅಲ್ಲಿ ಆಗಸ್ಟ್ 8, 9, 10ರಲ್ಲಿ ವಿಶೇಷವಾದ ಶುಭ ಫಲಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಬಂಧು ಬಾಂಧವರಿಂದ ಉತ್ತಮ ಬಾಂಧವ ಬರುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಹಣಕಾಸಿನ ಹರಿವು ಉತ್ತಮವಾಗಿಲ್ಲದೆ, ಕೆಲವರಿಗೆ ಉದ್ಯೋಗದಿಂದ ಇನ್ನಷ್ಟು ಬಡ್ತಿ ಸಿಗುವಂಥ ಅವಕಾಶ, ಈಗ ಮಾಡುವಂಥ ಉದ್ಯೋಗದಲ್ಲಿ ವಿಶೇಷವಾದ ಬಡ್ತಿ, ಕೆಲವರಿಗೆ ಹೊಸ ಉದ್ಯೋಗಗಳು ಸಿಗುವಂಥದ್ದು, ಈ ರೀತಿ ಅನೇಕ ರೀತಿಯ ನಿಮಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಫಲಗಳು ವಾರದ ಕೊನೆಯ 3 ದಿನಗಳಂದರೆ ಗುರುವಾರ, ಶುಕ್ರವಾರ, ಶನಿವಾರ 8, 9, 10ರಲ್ಲಿ ಸಿದ್ಧವಾಗಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ 3 ದಿನಗಳಲ್ಲಿ ನೀವು ಯಾವುದೇ ರೀತಿಯ ಇತರರ ವಿಚಾರಗಳಿಗೆ ತಲೆ ಹಾಕ್ಕೊಳ್ಳದೆ ನಿಮ್ಮ ಒಂದು ದೈನಂದಿನ ಚಟುವಟಿಕೆ, ಕ್ರಿಯೆ ಏನಿದೆ ಅಥವಾ ದೇವತಾ ಆರಾಧನೆ, ಸ್ಮರಣೆ ಅದನ್ನು ಮಾಡ್ತಾ ಬನ್ನಿ. ಅದೇ ರೀತಿ ಯಾವುದೇ 3ನೇ ವ್ಯಕ್ತಿಗಳ ಒಂದು ವಿಚಾರಕ್ಕೆ ನೀವು ಕೈ ಹಾಕಬಾರದು. ಹಾಗಾಗಿ 8, 9, 10ರಲ್ಲಿ ಇಂಥ ಒಂದು ವಿಚಾರಕ್ಕೆ ಎಚ್ಚರಿಕೆ ಇದ್ದರೆ ಖಂಡಿತವಾಗಿ ನಿಮಗೆ ಈ ದೈವಾನುಗ್ರಹದಿಂದ ಆಯುರಾರೋಗ್ಯ ಶಕ್ತಿಗಳು ಸಿದ್ಧಲಾಗಲಿವೆ. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ವಿಶೇಷವಾದ ದಿನಗಳಲ್ಲಿ ದೇವತಾ ಭಕ್ತಿನೋ, ಅಮ್ಮನವರ ಭಕ್ತಿನೋ ಅಥವಾ ಈ ಮಹಾಲಕ್ಷ್ಮಿ ತಾಯಿ, ಸುಬ್ರಹ್ಮಣ್ಯ, ಆಂಜನೇಯ ಅಥವಾ ವೆಂಕಟೇಶ್ವರ ಇತ್ಯಾದಿ ದೇವರುಗಳ ಭಕ್ತಿ ಮಾಡುವಂಥದ್ದು. ನಾಗರ ಪಂಚಮಿ ವಿಶೇಷವಾಗಿ ನಾಗರ ಆರಾಧನೆ ಮಾಡಲಿಕ್ಕೆ, ಯಾಕಂದರೆ ನಿಮಗೆ ರಾಹು ಕೇತುಗಳು ಈ ವರ್ಷ ಪೂರ್ತಿ ನಿಮಗೆ ಪೂರಕವಾಗಿಲ್ಲ, ವಿರುದ್ಧವಾಗಿದ್ದಾರೆ. ಹಾಗಾಗಿ ಆ ವರ್ಷ ಪೂರ್ತಿ ಇರತಕ್ಕಂಥ ರಾಹು ದೋಷ ನಿವಾರಣೆಯಾಗಿ ನೀವು ನಾಗರ ಒಂದು ಅಭಿಷೇಕಗಳನ್ನು ಮಾಡೋದು, ನಾಗರ ಕಲ್ಲುಗಳಿಗೆ ಪೂಜೆಗಳನ್ನು ಸಲ್ಲಿಸೋದು ಅಥವಾ ನಾಗರ ಸಂಸ್ಥಾನಗಳಿರುವಂಥ ದೇವಾಲಯಗಳ ಸಂದರ್ಶನ ಮಾಡಬಹುದಾಗಿದೆ ನಾಗರ ಪಂಚಮಿಂದು. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಒಂದು ಶುಭ ದಿನಗಳು ನಿಮಗೆ ಆಗಸ್ಟ್ 4, 5, 8, 9, 10 ನಿರಂತರವಾಗಿ 5 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತೇವೆ. ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಮೆದು ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಆರೆಂಜ್, ಸ್ನೋ ಮತ್ತು ಯೆಲ್ಲೋ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 3, 1, 2, 3 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರ, ಸೋಮವಾರ 2 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಲಾಭಗಳು ಸಿದ್ಧಿಯಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಅಥವಾ ಯಾರಾದರೂ ಈ ಹೈಯರ್ ಸ್ಟಡಿಗೋ ಅಥವಾ ಇನ್ನೂ ಉನ್ನತ ವ್ಯಾಸಂಗಕ್ಕಾಗಿಯೋ ಎಲ್ಲ ಪ್ರಯತ್ನ ಮಾಡುತ್ತವರಿಗೆ ಅಂಥ ಒಂದು ಉನ್ನತ ವ್ಯಾಸಂಗದ ಅವಕಾಶಗಳು, ಸೀಟುಗಳು ಸಿಗುವಂಥ ಅವಕಾಶ. ಯುವಕರು, ಸಾಧಕರು ಉದ್ಯೋಗಕ್ಕೆ ಪ್ರಯತ್ನ ಮಾಡುವಂಥ ತುಲಾರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಸಿಗಲಿವೆ. ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ರೀತಿಯ ಒಂದು ಎಕ್ಸಾಮ್ ಅಥವಾ ಇನ್ನಿತರ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಇತ್ಯಾದಿಗಳ ರಿಸಲ್ಟಲ್ಲಿ ನಿಮಗೆ ಪೂರಕವಾಗಿ ಹೆಚ್ಚಿನ ಒಂದು ಅಂಕಗಳು ಬರುವಂಥದ್ದಾಗಲಿ. ಜೊತೆಗೆ ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಸಫಲತೆಯು ಈ ದಿನ ನಿಮಗೆ ಪ್ರತ್ಯಕ್ಷವಾಗಿ ಕಂಡುಬರುವಂಥ ಒಂದು ಅವಕಾಶಗಳು ಸಿಗಲಿವೆ. ವ್ಯಾಪಾರ, ಉದ್ಯಮ ಅಥವಾ ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೂ ಉತ್ತಮ ಇದೆ. ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಚಟುವಟಿಕೆ ಮಾಡೋರಿಗೂ ಹೆಚ್ಚಿನ ಒಂದು ಲಾಭಗಳು, ಆದಾಯಗಳು ಅಥವಾ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಬೆಲೆ ಏರಿಕೆಯಿಂದ ಲಾಭಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ,
ಪೂಜಾ ಕಾರ್ಯ ಅಥವಾ ದೇವತಾ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಸಂಭ್ರಮ, ದೇವಾಲಯಗಳ ಸಂದರ್ಶನ ಇತ್ಯಾದಿ ಅನೇಕ ರೀತಿಯ ಸಂಭ್ರಮದ ವಾತಾವರಣ ಈ ಭಾನುವಾರ ಮತ್ತು ಸೋಮವಾರದಂದು ಈ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳು ಅಥವಾ ಏನಾದರೂ ಯಾವುದಕ್ಕೆ ಟ್ರೈ ಮಾಡೋದು ಅಂತ ಹೇಳ್ತೀವಲ್ಲ, ಅದೇ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಈ ದಿನ ಸಫಲತೆ ಭಾಳ ಉತ್ತಮವಾದ, ಸಕ್ಸಸ್ ರೇಟ್ ಭಾಳ ಉತ್ತಮ ಇರುವಂಥ ದಿನ ಆಗಿದೆ. ಭಾನುವಾರ ಸೋಮವಾರ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಮಂಗಳವಾರ ಬುಧವಾರ ಮತ್ತೆ 2 ದಿನಗಳು ಸಹ ನಮಗೆ ಅತ್ಯಂತ ಶುಭ ದಿನ. ವಿಶೇಷವಾಗಿ ಅಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನ ಅನುಗ್ರಹ, ನಿಮ್ಮ ಲಾಭ ಸ್ಥಾನದಲ್ಲಿ ಚಂದ್ರನು ವಿಶೇಷವಾದ ಅನುಗ್ರಹ ಮಾಡೋದ್ರಿಂದ ಅನಿರೀಕ್ಷಿತ ಧನ ಲಾಭಗಳು ಆಗುವಂಥದ್ದು. ಅಥವಾ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಅಂದರೆ ಇರ್ಷೇಷನ್ಗಿಂತ ನಿಮ್ಮ ಊಹೆಗಿಂತ ಇನ್ನೂ ಹೆಚ್ಚು ನಿಮಗೆ ಲಾಭಗಳು, ಆದಾಯಗಳು ಬರುವಂಥದ್ದು. ಇನ್ನೂ ಅಲ್ಲದೆ ಉದ್ಯಮ, ವ್ಯಾಪಾರ, ಕೈಗಾರಿಕೆ ಅದು ಇಂಡಸ್ಟ್ರಿ ಯಾವುದು ನಡೆಸಿದ್ರೆ ಆ ಒಂದು ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದಾಗಲಿ, ಉತ್ಪನ್ನಗಳ ಬೆಲೆ ಏರಿಕೆಯಿಂದ ನಿಮಗೆ ಇನ್ನಷ್ಟು ಲಾಭಗಳು, ಆದಾಯಗಳು ಆಗುವಂಥದ್ದು ಇರುತ್ತೆ. ಇನ್ನು ಕೃಷಿಕರು ಅಥವಾ ಬೇರೆ ಬೇರೆ ರೀತಿಯ ಕೃಷಿ ಸಂಬಂಧಿತ ಉತ್ಪನ್ನಗಳ ಮಾರಾಟಗಾರರು ಹೆಚ್ಚಿನ ಅವರ ಉತ್ಪನ್ನಗಳಿಗೆ ಬೆಂಬಲ ಬೆಲೆಗಳ ಬರುವಂಥದ್ದು ಸರ್ಕಾರದಿಂದ ಅಥವಾ ಇನ್ನಿತರ ಯಾವುದೇ ಮೂಲಗಳಿಂದ ನಿಮಗೆ ಅನಿರೀಕ್ಷಿತ ಲಾಭಗಳೆಲ್ಲ ಆಗುವಂಥದ್ದು. ಇನ್ನು ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಸಹ ಅತ್ಯಂತ ಶುಭ ಫಲ. ಮಹಿಳೆಯರು, ಗೃಹಿಣಿಗೆ ಸಹ ಉತ್ತಮ ಫಲ ಮಂಗಳವಾರ ಬುಧವಾರದಂದು ನಿರೀಕ್ಷೆ ಮಾಡ್ಬೋದು ತುಲಾರಾಶಿಯವರು. ಆ ಬಳಿಕ ಬರುವಂಥ 3 ದಿನಗಳಲ್ಲಿ ಮಿಶ್ರ ಫಲ ಅಂತ ಕಂಡುಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಅಲ್ಲಿ ಆವಾಗ ಚಂದ್ರನ ಚಲನೆ ನಿಮಗೆ ವ್ಯಯಭಾವದಲ್ಲಿ ನಷ್ಟದಲ್ಲಿ ಬರೋದ್ರ ಕಾರಣ ಅನೇಕ ರೀತಿಯ ನಿಮಗೆ ನಷ್ಟ ಕಷ್ಟಗಳು ಆಗುವಂಥದ್ದು. ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ನಷ್ಟ ಕಷ್ಟಗಳು ಆಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಪರ್ಚೇಸ್ ಮಾಡುವಾಗ, ಕೊಡುಕೊಳ್ಳುವಿಕೆ ಅಥವಾ ಯಾವುದೇ ರೀತಿಯ ಹೂಡಿಕೆ ಮಾಡುವಾಗ ಅಥವಾ ಆನ್ಲೈನಲ್ಲೋ ಪೇಮೆಂಟ್ ಮಾಡುವಾಗ ಎಲ್ಲ ತುಂಬ ಎಚ್ಚರಿಕೆ ಹೆಚ್ಚಬೇಕು. ಅಲ್ಲಿ ನಿಮ್ಮ ಒಂದು ಸಣ್ಣ ತಪ್ಪಿನಿಂದ ನೀವು ದೊಡ್ಡ ಮೊತ್ತವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಲ್ಲದೆ ನಿಮ್ಮದೇ ಒಂದು ಅಜಾಗರೂಕತೆ ಅಥವಾ ಅಚಾತುರ್ಯದಿಂದ ಏನಾದರೂ ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳು ಸಹ ಕಳ್ಳತನ ಆಗ್ಬೋದು ಅಥವಾ ಕಳೆದು ಹೋಗ್ಬೋದು. ಆ ರೀತಿ 2 ಸಾಧ್ಯತೆಗಳು ಇರುವ ಕಾರಣ ಈ 3 ದಿನಗಳಲ್ಲಿ ನಿಮ್ಮ ವಸ್ತು, ಒಡವೆ, ಹಣಕಾಸು ಜೊತೆಗೆ ನಿಮ್ಮ ಒಂದು ವೈಯಕ್ತಿಕವಾದ ಕೆಲವು ವಸ್ತು ವಿಚಾರಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಇನ್ನು ಯಾವುದೇ ರೀತಿಯ ಒಂದು ವಾಗ್ವಾದ, ಕಲಹ ಇತ್ಯಾದಿಗಳಿಗೆ ಸಹ ನೀವು ಅಷ್ಟು ಕೈ ಹಾಕಬಾರ್ದು. ಯಾಕಂದರೆ ಇಲ್ಲಿ ಈ 3 ದಿನಗಳಲ್ಲಿ ವಾಗ್ವಾದದ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ವೈರತ್ವದ ಒಂದು ಭಾವನೆಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಗುರುವಾರ, ಶುಕ್ರವಾರ, ಶನಿವಾರ ಇಂಥ ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ತುಲಾರಾಶಿಯವರು. ಇನ್ನು ತುಲಾರಾಶಿಯವರಿಗೆ ಆಗಲೇ ಹೇಳಿದಂತೆ ನಿರಂತರವಾಗಿ 4 ದಿನಗಳು ಪೂರ್ಣವಾದ ಅತ್ಯುತ್ತಮ ಗ್ರಹ ಅನುಗ್ರಹವಂಥ ದಿನಗಳು. ಅಂದರೆ ಆರಂಭದ 4, 5, 6, 7 4, 5, 6, 7 ತಾರೀಕು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 4 ದಿನಗಳು ಅತ್ಯಂತ ಶುಭಪ್ರದವಾದ ದಿನಗಳು. ಅದನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇಲ್ಲದೆ ಬಣ್ಣಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 6 1, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ನಿಮಗೆ ವಾರ ಪೂರ್ತಿ ಇರುವಂತಹ ಅಪರೂಪಕ್ಕೆ ಸಿಗುವಂಥ ರವಿಯ ಅನುಗ್ರಹ ಅಂದರೆ ಸೂರ್ಯ ಅನುಗ್ರಹ ವರ್ಷದಲ್ಲಿ 4 ತಿಂಗಳಷ್ಟೇ ಒಂದು ರಾಶಿಗೆ ಸಿಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಸೂರ್ಯನ ಅನುಗ್ರಹ ತಿಂಗಳು ಪೂರ್ತಿ ಇರಲಿದೆ. ಅಲ್ಲಿ ಸೂರ್ಯನು ನಿಮಗೆ ಕರ್ಮಸ್ಥಾನದಲ್ಲಿ, ಆ ಬಳಿಕ ಲಾಭಸ್ಥಾನದಲ್ಲೆಲ್ಲ ಬರಲಿದ್ದಾನೆ. ಹಾಗಾಗಿ ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಇನ್ನಿತರವಾದ ಕೆಲಸ ಕಾರ್ಯಗಳಿಗೆ ಸಹ ಅತ್ಯುತ್ತಮವಾದ ಫಲವನ್ನು ನೀವು ನಿರೀಕ್ಷೆ ಮಾಡ್ಬೋದು ಈ ವಾರದಲ್ಲಿ. ಇನ್ನು ಈ ವಾರದಲ್ಲಿ ಬಳಸುವಂತಹ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1, 2, 4, 6 1, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ವಿಶೇಷವಾಗಿ ನಾಗರ ಪಂಚಮಿ ಅಥವಾ ಶ್ರಾವಣ ಶುಕ್ರವಾರದಂದು ನಾಗರ ಆರಾಧನೆ ಅಥವಾ ದೇವಿ ಅಮ್ಮನವರ ಆರಾಧನೆ ಮಾಡ್ತಾ ಬನ್ನಿ. ತುಲಾರಾಶಿಯವರಿಗೆ ಶ್ರಾವಣ ಮಾಸ ಶುಭದಾಯಕ ಆಗಲಿ. ಬಳಿಕ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಎಂದು ಕಂಡುಬರುತ್ತೆ. ವಾರದ ಆರಂಭದಲ್ಲಿ ಸ್ವಲ್ಪ ಖರ್ಚುಗಳು ಅನಿರೀಕ್ಷಿತವಾಗಿ ಬರುತ್ತವೆ. ನಿಮ್ಮ ಯಾವುದೇ ರೀತಿಯ ಎಕ್ಸ್ಪೆಕ್ಟ್ ಮಾಡಿದಿರಲ್ಲ ಅಂಥ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು, ಉದಾಹರಣೆಗೆ ಯಂತ್ರನೋ ವಾಹನನೋ ಎಲ್ಲ ರಿಪೇರಿ ಬಂದು ಆ ರಿಪೇರಿಗಳಿಗೆ ಅಥವಾ ಅದರ ಸ್ಪೇರ್ ಪಾರ್ಟ್ ಇತ್ಯಾದಿಗಳಿಗೆ ಒಂದು ಖರ್ಚು ಬರ್ಬೋದು. ಅದು ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ನಿಮಗೆ ಆಗಲಿ ಅಥವಾ ನಿಮ್ಮ ಮನೆ ಸದಸ್ಯರಿಗೆ ಏನಾದರೂ ಆರೋಗ್ಯದಲ್ಲಿ ಏರುಪೇರು ಬಂದು ಆಸ್ಪತ್ರೆ ಔಷಧಿಗಳಿಗೆ ಅನಿರೀಕ್ಷಿತ ಖರ್ಚು ಬರ್ಬೋದು. ಹಾಗಾಗಿ ಅಂತಹ ಒಂದು ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಹೆಚ್ಚು ಬರುತ್ತೆ. ಹಣಕಾಸಿನ ಆದಾಯ ಸ್ವಲ್ಪ ನಿಧಾನಾಗಿ, ಆದಾಯ ಕುಂಠಿತ ಆಗಿ ನಿಮಗೆ ಸಾಲವನ್ನು ಪಡೆಯಬೇಕಾದಂಥ ಪ್ರಮೇಯಗಳು ಎಲ್ಲ ಬರ್ಬೋದು. ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ಹಣವನ್ನು ದುರುಪಯೋಗ ಮಾಡೋದು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ ಪಾವತಿಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ಭಾನುವಾರ ಸೋಮವಾರದಂದು. ಅದರ ಹೊರತು ನಿಮ್ಮ ವೈಯಕ್ತಿಕವಾಗಿ ಉದ್ಯೋಗ, ವೃತ್ತಿ, ವ್ಯಾಪಾರ ವಿಚಾರ ಎಲ್ಲ ನಾರ್ಮಲಾಗಿ ಚೆನ್ನಾಗಿ ನಡೀತಾ ಹೋಗುವಂಥ ದಿನ ಆಗಿರುತ್ತೆ. ಆ ಬಳಿಕ 6, 7ನೇ ತಾರೀಕು ಮಂಗಳವಾರ ಬುಧವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ. ಅನಿರೀಕ್ಷಿತವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಜನರ ಸಹಾಯ ಅಥವಾ ಮಿತ್ರರ ಸಹಾಯದಿಂದ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು.
ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಮನೆ ಮಾರಾಟ ಮಾಡೋದು ಅಥವಾ ಮನೆಯನ್ನೇನಾದರೂ ಅಭಿವೃದ್ಧಿಪಡಿಸುವಂಥ ಕೆಲಸ ಕಾರ್ಯಗಳಿಗೆ ಸಹ ಭಾಳಷ್ಟು ಉತ್ತಮವಾದ ಅವಕಾಶ ಈ ದಿನಗಳಲ್ಲಿ ಬರಲಿವೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವ ದೈವಾನುಗ್ರಹ, ಗ್ರಹಾನುಗ್ರಹ ಇರುವಂಥ ಶುಭ ದಿನ ಆಗಿರುತ್ತೆ 6 ಮತ್ತು 7ನೇ ತಾರೀಕು. ಆ ಬಳಿಕ 8, 9, 10 3 ದಿನಗಳು ಅಂದರೆ ಗುರುವಾರ, ಶುಕ್ರವಾರ, ಶನಿವಾರದಲ್ಲಿ ಸಹ ನಿಮಗೆ ಉತ್ತಮ ಫಲ ನಿರೀಕ್ಷಿದೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತ ಲಾಭಗಳಾಗುವಂಥದ್ದು. ಇನ್ನು ಯಾರೋ ಯುವಕರು, ಸಾಧಕರು ಉದ್ಯೋಗಕ್ಕಾಗಿನೋ ವ್ಯಾಪಾರಕ್ಕಾಗಿನೋ ಪ್ರಯತ್ನ ಪಟ್ಟರೆ ಅದರಲ್ಲಿ ಸಫಲತೆ ಬರುತ್ತೆ. ನೀವೇನಾದರೂ ಸಣ್ಣದಾಗಿ ಸ್ಟಾರ್ಟಪ್ ಮಾಡಬೇಕಂದ್ರೆ ಈಗ ಅವಕಾಶಗಳು ಸಿಗ್ಬೋದು. ಯಾವುದೇ ರೀತಿಯ ಹೊಸ ಉದ್ಯೋಗ ಅವಕಾಶ, ಒಂದು ಜಾಬ್ಗಾಗಿ ನೀವು ಪ್ರಯತ್ನ ಪಡ್ತಿರೋ ಆ ಜಾಬ್ನ ಅವಕಾಶಗಳು ಸಹ ವೃಶ್ಚಿಕ ರಾಶಿಯವರಿಗೆ ಒದಗಿ ಬರಲಿವೆ ಗುರುವಾರ, ಶುಕ್ರವಾರ, ಶನಿವಾರದಂದು. ಹಾಗಾಗಿ ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ 6, 7, 8, 9, 10 ಈ 5 ದಿನಾಂಕಗಳು ಹೆಚ್ಚಿನ ಶುಭಫಲ ಕೊಡುವಂಥ ದಿನಾಂಕಗಳಾಗಿವೆ. ಬಳಸುವಂತಹ ಬಣ್ಣಗಳು ಸ್ನೋ, ತೈಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 3, 7, 2, 3, 7 ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು. ಜೊತೆಗೆ ನಿಮಗಿರತಕ್ಕಂಥ ಗ್ರಹಗಳ ದೋಷಗಳಲ್ಲಿ ಅಲ್ಲಿ ರವಿ, ಬುಧ, ಶನಿ, ರಾಹು, ಶುಕ್ರರೆಲ್ಲ ವೈರುಧ್ಯವಾಗಿರೋ ಕಾರಣ ನೀವು ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ಗಣೇಶ, ಅದು ದುರ್ಗಾದೇವತೆ, ಅಮ್ಮನವರು, ನಾಗರಾಜ, ಸರ್ಪ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ಶಕ್ತಿಗಳ ಭಕ್ತಿ ಮಾಡ್ತಾ ಬನ್ನಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ ಅಥವಾ ಧನುರಾಶಿ. ಧನುಸ್ಸು ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಅಂದುಕೊಂಡು ಬಂದಿದೆ. ವಾರದ ಆರಂಭದಲ್ಲಿ ಅಂದರೆ 4-5ರಲ್ಲಿ, ಆಗಸ್ಟ್ 4-5ರಲ್ಲಿ ನಿಮಗೆ ಕಿರಿಯರಲ್ಲಿ ಕಲಹ ಬರುವಂಥದ್ದು, ಕಿರಿಯರಲ್ಲಿ ಜಗಳ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸಿ ಅವಮಾನಿಸುವಂಥದ್ದು. ಹಾಗಾಗಿ ನಿಮಗಿಂತ ಜೂನಿಯರ್ಗಳು ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ, ಉದ್ಯೋಗ ಜಾಗದಲ್ಲಿ ಇರ್ಬೋದು ಅಥವಾ ನಿಮ್ಮ ಪ್ರಯಾಣ ಕಾಲದಲ್ಲಿ ಇರ್ಬೋದು. ಹಾಗಾಗಿ ಇಂಥ ಒಂದು ಕಿರಿಯರ ಜೊತೆಗೆ ಯಾವುದೇ ರೀತಿಯ ಜಗಳವಾಗೋದನ್ನು ಸ್ವಲ್ಪ ನೀವು ಆದಷ್ಟು ಕಡಿಮೆ ಮಾಡಬೇಕು. ಜೊತೆಗೆ ಅವರ ಒಂದು ಯಾವುದೇ ಸಣ್ಣ ಪುಟ್ಟ ವಿಚಾರಗಳನ್ನು ಗೌರವಿಸಲೇಬೇಕಾಗುತ್ತೆ. ಹಾಗಾಗಿ ಈ ಕಿರಿಯರನ್ನು ನೀವು ತಾತ್ಸಾರ ಮಾಡದೆ ಅವರಲ್ಲಿ ಸಮಾನವಾದ ಪ್ರೀತಿ ಗೌರವವನ್ನು ನಡೆಸ್ಕೊಂಡ್ರೆ ಯಾವುದೇ ಆತಂಕ ಪಡಬೇಕಾಗಿಲ್ಲ. ಅಂಥ ಒಂದು ರೀತಿಯ ಬರ್ತಕ್ಕಂಥ ವಾಗ್ವಾದ ಕಲಹಗಳನ್ನು ನೀವು ನಿವಾರಣೆ ಮಾಡಿಕೊಳ್ಬೋದಾಗಿದೆ. ಆ ಬಳಿಕ ಬರುವಂಥ ಈ 6, 7ನೇ ತಾರೀಕು, 4, 5ರ ಬಳಿಕ 6, 7ನೇ ತಾರೀಕು ಸಾಮಾನ್ಯ ದಿನ ಕಂಡು ಬರುತ್ತೆ. 6, 7 ಮಂಗಳವಾರ, ಬುಧವಾರದಲ್ಲಿ ನಿಮಗೆ ವಿವಿಧ ರೀತಿಯ ಖರ್ಚುಗಳು ಬರ್ತವೆ. ಅಂದರೆ ಆದಾಯ ಸ್ವಲ್ಪ ಕುಂಠಿತ ಆಗಿ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಅನಿರೀಕ್ಷಿತವಾದ ಖರ್ಚುಗಳು ಬರುತ್ತದೆ. ಅಥವಾ ನೀವು ಯಾವುದೋ ರೀತಿಯ ಸೇವಿಂಗ್ ಮಾಡಿಟ್ಟ ಕೂಡಿಟ್ಟ ಹಣವನ್ನು ಈಗ ಅನಿರೀಕ್ಷಿತ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ 6 ಮತ್ತು 2ರಂದು. ಬದಲಿಗೆ ಕೊನೆಯ ಒಂದು 3 ದಿನಗಳು ಉತ್ತಮ ದಿನಗಳಾಗಿವೆ. ಗುರುವಾರ, ಶುಕ್ರವಾರ, ಶನಿವಾರ 8, 9, 10 ನಿಮಗೆ 3 ದಿನಗಳಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ದೂರದ ಬಂಧುಗಳಿಂದ ಕೊಡುಗೆ, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು, ನೀವು ಮಾಡುವಂಥ ಉದ್ಯೋಗ ಅಥವಾ ವೃತ್ತಿಯಲ್ಲಿ ಏನಾದರೂ ಹೊಸ ರೀತಿಯ ಅನ್ವೇಷಣೆ, ಬಡ್ತಿ ಮಾಡುವಂಥ ಅವಕಾಶಗಳು, ನಿರಂತರವಾಗಿ ನಿಮಗೆ ಹಣದ ಹರಿವು ಬರುವಂಥ ಕೆಲವು ವಿಚಾರಗಳು ಈ ದಿನ ಗೊತ್ತಾಗಲಿವೆ. ಹಾಗಾಗಿ 8, 9, 10ರಂದು ವಿಶೇಷವಾದ ಶುಭಗಳನ್ನು ಧನುಸ್ಸು ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ಸಮೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಧನಧಾನ್ಯಗಳ ಸಮೃದ್ಧಿ ಮುಂತಾದ ಅನೇಕ ಯೋಗಗಳು ಈ 3 ದಿನಗಳಲ್ಲಿ ಕಂಡು ಬಂದಿವೆ ಧನುರಾಶಿಯವರಿಗೆ. ಹಾಗಾಗಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನ ಅಂದರೆ 8, 9, 10 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಅಪರೂಪಕ್ಕೆ ನಿಮಗೆ ಮಂಗಳನ ಅನುಗ್ರಹ ಈ ತಿಂಗಳಲ್ಲಿ ಇರುತ್ತೆ. 25ರವರೆಗೆ ಮಂಗಳನು ಅಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ 6ನೇ ಸ್ಥಾನದಲ್ಲಿದ್ದು ಆತನು ವೃಷಭದಲ್ಲಿ ಇದ್ದಂತಹ ಮಂಗಳ ನಿಮಗೆ 6ನೇ ಸ್ಥಾನದಲ್ಲಿ ವಿಶೇಷವಾದ ಆರೋಗ್ಯವನ್ನು ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾಗಿ ಈ ವಾರದಲ್ಲಿ 8, 9, 10 ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು. ಈ 8, 9, 10ರ ದಿನಗಳ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥ ಬಣ್ಣಗಳಲ್ಲಿ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 6, 7, 9, 6, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಹಾಗೆಯೇ ಈ ವಾರದಲ್ಲಿ ಬರತಕ್ಕಂತಹ ಈ ಗಣೇಶ ಚತುರ್ಥಿಯಂದು ಅಥವಾ ನಾಗರ ಪಂಚಮಿಯಂದು ಅಥವಾ ಶ್ರಾವಣ ಶುಕ್ರವಾರದಂದು ವಿಶೇಷವಾಗಿ ಗಣೇಶ, ನಾಗರಾಜ ಅಥವಾ ಈ ಅಮ್ಮನವರು, ಲಕ್ಷ್ಮೀದೇವಿ ಮುಂತಾದ ದೇವತೆಗಳನ್ನು ಮಾಡ್ತಾ ಬನ್ನಿ. ನಮಗೆಲ್ಲರಿಗೂ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬಂದಿದೆ. ಭಾನುವಾರ, ಸೋಮವಾರ 2 ದಿನಗಳು ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತವಾದ ಲಾಭಗಳು ಆಗುವಂಥದ್ದು. ಮಾಡುವಂಥ ವೃತ್ತಿ, ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಗಳು, ಬಡ್ತಿ ಸಿಗುವಂಥದ್ದು. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಗುರುವಿನ ವಿಶೇಷವಾದ ಅನುಗ್ರಹದ ಕಾರಣ ಅನೇಕ ರೀತಿಯ ಶುಭ ವಿಚಾರಗಳಿಗೆ ನೀವು ಮನಸ್ಸನ್ನು ಈಗ ಚಿಂತನೆ ಮಾಡುವಂಥ ವಿಚಾರಗಳು ನಡೀತವೆ. ಜೊತೆಗೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು. ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮವಾದ ಶುಭಫಲಗಳನ್ನು 4, 5ನೇ ತಾರೀಕು ನಿರೀಕ್ಷೆ ಮಾಡ್ಬೋದು ಈ ಮಕರ ರಾಶಿಯವರು. ಆ ಬಳಿಕ 6, 7 ಅಷ್ಟು ಹೊತ್ತು ಮೇಲೆ 6, 7ರಲ್ಲಿ ಖರ್ಚು ಬರುತ್ತೆ, ಚಿಂತೆಗಳು ಹೆಚ್ಚಾಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಮಾಡುವಂಥ ಕೆಲಸ ಕಾರ್ಯಗಳು ಏನಾದರೂ ನಿಮಗೆ ನಿರಾಸಕ್ತಿ ಅಥವಾ ಸೋಮಾರಿತನ, ಆಲಸ್ಯಗಳು ಬರ್ಬೋದಾಗಿದೆ.
ಇದಕ್ಕೆ ಕಿರಿಯರಲ್ಲಿ ಕಲಹ ಬರುತ್ತೆ. ವಿಶೇಷವಾಗಿ ಕಿರಿಯರ ಜೊತೆಗೆ ನಿಮಗಿಂತ ಮನೆಯ ಕಿರಿಯರಲ್ಲಿ ಅಥವಾ ವೃತ್ತಿ ಜಾಗದಲ್ಲೂ ನಿಮಗಿಂತ ಯಾರು ಜೂನಿಯರ್ ಇದ್ದಾರೆ, ಕಿರಿಯರಿದ್ದರೆ ಅವ್ರ ಜೊತೆಗೆ ಭಿನ್ನಾಭಿಪ್ರಾಯ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ 6, 7ರಲ್ಲಿ. ಇನ್ನು ಆ ಬಳಿಕ ಕೊನೆಯ 3 ದಿನಗಳು ಅಂದರೆ 8, 9, 10. 8, 9, 10ನೇ ತಾರೀಕು ಅಲ್ಲಿ ನಿಮಗೆ ಆಗಸ್ಟಲ್ಲಿ ಅಲ್ಲಿ ವಿಶೇಷವಾಗಿ ಚಂದ್ರನು ನವಮದಲ್ಲಿರುವ ಕಾರಣ ಖರ್ಚುಗಳು ಹೆಚ್ಚಳಾಗುತ್ತೆ. ಜೊತೆಗೆ ಮನಸ್ಸಿಗೆ ಆತಂಕ, ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು, ಏನಾದರೂ ನಿಮಗೆ ನಕಾರಾತ್ಮಕ ಭಾವನೆಗಳು ಮನಸ್ಸಲ್ಲಿ ತಲ್ಲಣ ಮಾಡುವಂಥದ್ದು, ಜೊತೆಗೆ ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ನಿರಾಸಕ್ತಿಯ ಭಾವ ಮಾಡುವಂಥದ್ದು ಅಥವಾ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಈ ಗುರುವಾರ, ಶುಕ್ರವಾರ, ಶನಿವಾರ. ಹಾಗೆ ಗುರುವಾರ, ಶುಕ್ರವಾರ, ಶನಿವಾರ ಮೈಯೆಲ್ಲ ಕಣ್ಣಾಗಿರಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಇತ್ಯಾದಿ ಎಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಒಟ್ಟಿನಲ್ಲಿ ಈ ವಾರದ ನಿಮಗೆ ಅತ್ಯಂತ ಶುಭ ದಿನ ಆರಂಭದ 2 ದಿನಗಳು ಅಂದರೆ ಭಾನುವಾರ, ಸೋಮವಾರ ಅತ್ಯಂತ ಶುಭ ದಿನಗಳು. ಮಂಗಳವಾರ, ಬುಧವಾರ ಸಾಮಾನ್ಯ ದಿನಗಳು. 8, 9, 10 ಅಂದರೆ ಗುರುವಾರ, ಶುಕ್ರವಾರ, ಶನಿವಾರ ಸ್ವಲ್ಪ ಎಚ್ಚರಿಕೆ ಬೇಕಾದ ದಿನಗಳು ಆಗಿವೆ. ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 3, 4, 6, 3, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ಈ ವಾರದಲ್ಲಿ ಬರುವಂತಹ ನಾಗರ ಪಂಚಮಿಯ ನಾಗರ ಹಬ್ಬದಂದು ಅಥವಾ ಇನ್ನಿತರ ಬೇರೆ ಬೇರೆ ದಿನಗಳಾದ ಶ್ರಾವಣದ ಶುಕ್ರವಾರನೋ, ಶ್ರಾವಣದಲ್ಲಿ ಬರತಕ್ಕಂಥ ಸುಬ್ರಹ್ಮಣ್ಯನ ದಿನವಾದ ಸುಬ್ರಹ್ಮಣ್ಯ ಷಷ್ಠಿಯ ದಿನವನ್ನು ಅಥವಾ ಚತುರ್ಥಿಯ ದಿನವನ್ನು ಗಣೇಶನ ಭಕ್ತಿಯರ್ಥವಾಗುವ ಪೂಜೆಯನ್ನು ಮಾಡ್ಕೊಂಡು ಬನ್ನಿ. ತಮಗೆ ಎಲ್ಲ ದೇವತಾನುಗ್ರಹದಿಂದ ಈ ವಾರವು ಶುಭದಾಯಕವಾಗಲಿ ಮಕರ ರಾಶಿಯವರಿಗೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಜಯವನ್ನು, ಲಾಭವನ್ನು ಕೊಡುವಂಥ ಶುಭ ದಿನ ಆಗಿರುತ್ತೆ. ಭಾನುವಾರ, ಸೋಮವಾರ 2 ದಿನಗಳು ಜಯ, ಯಶಸ್ಸು, ಲಾಭ ಸಿದ್ಧಿಯಾಗುವಂಥ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧು ಮಿತ್ರರ ಸಹಕಾರ ಸಿಗುವಂಥ ಅವಕಾಶ. ಈ ರೀತಿ ಅನೇಕ ಶುಭಫಲಗಳನ್ನು ಕುಂಭರಾಶಿಯವರು ವಾರದ ಆರಂಭದಲ್ಲಿ 4, 5ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ 6 ಮತ್ತು 7ನೇ ತಾರೀಕು ಸಹ ಉತ್ತಮ ದಿನವೇ. 6, 7ರಲ್ಲಿ ವಿಶೇಷವಾದ ಶುಭಫಲಗಳು, ಸುಖ ಸಮೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ಶೀಘ್ರವಾದ ಅನೇಕ ಫಲಗಳು ದೊರೆಯುವಂಥದ್ದು. ಈ ರೀತಿ ಅನೇಕ ಫಲಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡ್ಬೋದು. 6, 7ರಲ್ಲಿ ಸಹ ನಿಮಗೆ ಉತ್ತಮ ಫಲ. ಹಾಗಾಗಿ ಆರಂಭದ 4, 5, 6, 7 ನಿರಂತರವಾಗಿ 4 ದಿನಗಳು ಅತ್ಯಂತ ಶುಭಫಲ ಕೊಡುವಂಥ ರಾಶಿ ಕುಂಭರಾಶಿಯಾಗಿರುತ್ತೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ 2 ರೀತಿಯ ಲಾಭಗಳು, ಹಣಕಾಸಿನ ಹರಿವು ಎಲ್ಲ ಉತ್ತಮ ಇರುವಂಥ ಶುಭ ದಿನ ಆಗಿರುತ್ತೆ. ಆ ಬಳಿಕ ವಾರದ ಕೊನೆಯ 3 ದಿನಗಳು ಸ್ವಲ್ಪ ಮಿಶ್ರ ಫಲನ ಸೂಚನೆ ಇದೆ. 8, 9, 10. 8, 9, 10 ಈ 3 ದಿನಗಳಲ್ಲಿ ಸ್ವಲ್ಪ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ವೈಯಕ್ತಿಕ ವಿಚಾರ ಆಗಿದ್ದರೆ ಅಲ್ಲಿ ಮಾತಿನ ಕಲಹ ಬರುವಂಥದ್ದು, ತಂದೆ ಮಕ್ಕಳ ಕಲಹ, ಗಂಡ ಹೆಂಡತಿರ ಮಧ್ಯೆ ಕಲಹ, ದಾಯಾದಿ ಕಲಹ ಇತ್ಯಾದಿ ಬರುವಂಥ ಸಾಧ್ಯತೆ ಇರುತ್ತೆ. ಆಸ್ತಿಗಾಗನೋ, ಭೂಮಿಗಾಗನೋ, ಅಂತಸ್ತಿಗಾಗನೋ ಮಾಡುವಂಥ ಕಲಹವು ಸ್ವಲ್ಪ ಹೆಚ್ಚಿನ ಒಂದು ಮೌಲ್ಯವನ್ನು ಪಡೆಯುವಂತಾಗಿದೆ. ಹಾಗೆ ಕಲಹವನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಆರೋಗ್ಯದ ಕಡೆ ಸಹ ಗಮನ ಬೇಕು. 8, 9, 10ರಲ್ಲಿ ಆರೋಗ್ಯದ ಕಡೆ ಗಮನ ಬೇಕು. ಯಾವುದೇ ರೀತಿಯ ನಿಮ್ಮ ದೇಹಕ್ಕೆ ವಿರುದ್ಧವಾದ ಆಹಾರಗಳ ಸೇವನೆಯನ್ನು ಸ್ವಲ್ಪ ಅವಾಯ್ಡ್ ಮಾಡೋದಾಗಲಿ. ಜೊತೆಗೆ ನಿಮ್ಮ ಒಂದು ಆಗಾಗ ಮಾಡುವಂಥ ವೈದ್ಯಕೀಯ ತಪಾಸಣೆ, ಸೂಕ್ತವಾದ ರುಟೀನ್ ಚೆಕಪ್ ಇತ್ಯಾದಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಆರೋಗ್ಯದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತವಾದ ಬದಲಾವಣೆಗಳು ನಿಮಗೆ ಇರತಕ್ಕಂಥ ಈ ರಾಹುವಿನ ವೈಪರೀತ್ಯ, ಕೇತುವಿನ ವೈಪರೀತ್ಯದಿಂದ ಆಗುವುದಾಗಿದೆ. ಜೊತೆಗೆ 7.5 ಆಟದ ಶನಿ ಅಥವಾ 7.5 ಒಂದು ಪೂರ್ಣ ಒಂದು ಅಂಕದಲ್ಲಿ ನೀವಿದ್ದೀರಾ. ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಈ ವಾರದ ಕೊನೆಯ 3 ದಿನಗಳಲ್ಲಿ 8, 9, 10ರಲ್ಲಿ. ಈ ವಾರದ ಅತ್ಯಂತ ಶುಭ ದಿನಗಳು ಕುಂಭರಾಶಿಯವರಿಗೆ 4, 5, 6, 7ನೇ ತಾರೀಕು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಈ 4 ದಿನಗಳು ನಿಮಗೆ ಅತ್ಯಂತ ಶುಭ ದಿನಗಳಾಗಿವೆ. ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ಸಂಖ್ಯೆಗಳು 1 ಮತ್ತು 2, 1 and 2 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈ ವಾರದಲ್ಲಿ ಬರ್ತಕ್ಕಂತಹ ಈ ನಾಗರ ಪಂಚಮಿ ಅಥವಾ ದೇವಿಯ ಮಹಾಲಕ್ಷ್ಮಿ ತಾಯಿಯ ಆರಾಧನೆ ಮಾಡುವಂಥ ದಿನಗಳಲ್ಲಿ ವಿಶೇಷವಾಗಿ ನಾಗರಾಜರ ಸ್ಮರಣೆ, ಮಹಾಲಕ್ಷ್ಮಿ ತಾಯಿಯ ಸ್ಮರಣೆ ಮಾಡುತ್ತಾ ಬನ್ನಿ. ನಮಗೆಲ್ಲರಿಗೂ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ವಾರದ ಆರಂಭ ಸಾಮಾನ್ಯ ಏನು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಾರ್ಮಲ್ ಆಗಿರುತ್ತೆ. ಯಾವುದೇ ರೀತಿಯ ಅಡಚಣೆಗಳು ಬರ್ತಾಯಿಲ್ಲ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಹೊಸ ರೀತಿಯ ಒಂದು ನಿರ್ಧಾರ ಅಥವಾ ಹೊಸ ಡಿಸಿಷನ್ ತೆಗೆದುಕೊಳ್ಳುವುದಾಗಲಿ ಅಥವಾ ಏನಾದರೂ ಒಂದು ಆ ವೃತ್ತಿಯ ಜಾಗವನ್ನಾಗಲಿ ಬದಲಾಯಿಸುವಂಥ ಮುಂತಾದ ಹಲವಾರು ಶುಭ ಫಲಗಳು ಸಿಗುವಂತಹ ಸಾಧ್ಯತೆ ಇರುತ್ತೆ. 6, 7ರಲ್ಲಿ ಅಂದರೆ ಮಂಗಳವಾರ, ಬುಧವಾರದಲ್ಲಿ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗಲಾಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳಿಂದ ಸಹಕಾರ, ಮಿತ್ರರಿಂದ ಸಹಕಾರ ಎಲ್ಲ ಸಿಗುವಂಥದ್ದು ಇರುತ್ತೆ 6, 7ರಲ್ಲಿ. ಆ ಬಳಿಕ 8, 9, 10 ಗುರುವಾರ, ಶುಕ್ರವಾರ, ಶನಿವಾರ ಈ 3 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅನಿರೀಕ್ಷಿತ ಲಾಭ ಬರುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಸಿಗುವಂಥದ್ದು, ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ನಿಮಗೆ ಸಿಗಲಿವೆ. ನಿಮ್ಮ ಮಿತ್ರರಿಂದ ನಿಮಗೆ ಏನಾದರೂ ಒಂದು ಕೊಡುಗೆಗಳು ಅನಿರೀಕ್ಷಿತವಾಗಿ ನಿಮ್ಮ ಮಿತ್ರರ ಒಂದು ಕೊಡುಗೆ ಅಥವಾ ಗಿಫ್ಟನ್ನು ನಿಮಗೆ ತಂದುಕೊಳ್ಳುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥದ್ದು. ಹಾಗಾಗಿ ಈ ವಾರದ 8, 9, 10 ತಾರೀಕು ಅಂದರೆ ಶನಿವಾರ, ಭಾನುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನಗಳಲ್ಲಿ ವಿಶೇಷವಾದ ಶುಭಫಲ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು
ಈ ವಾರದಲ್ಲಿ ನೀವು ಬಳಸುವಂಥ ಶುಭ ದಿನಗಳು 6, 7, 8, 9, 10 ಅಂದರೆ ಭಾನುವಾರ, ಸೋಮವಾರ ಮತ್ತು ಗುರುವಾರ, ಶುಕ್ರವಾರ, ಶನಿವಾರ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳೋದು. ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣ. ಈ ವಾರದಲ್ಲಿ ಮಂಗಳನ ನಿಮಗೆ ಪೂರಕವಾಗಿರೋ ಕಾರಣ ಅಪರೂಪಕ್ಕೆ ಸಿಗುವಂಥ ಮಂಗಳನ ವಿಶೇಷವಾದ 3ನೇ ಸ್ಥಾನದಿಂದ ಯೋಗ ನಿಮಗೆ ಭೂಮಿ ಕೊಳ್ಳಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಅಥವಾ ಭೂಮಿ ಸಂಬಂಧಿತ ಕೆಲಸಗಳನ್ನು ಹೂಡಿಕೆ ಮಾಡಲಿಕ್ಕೆ ಅತ್ಯುತ್ತಮವಾದ ಫಲ ಈ ವಾರದಲ್ಲಿ ಬರಲಿವೆ. ಹಾಗಾಗಿ ಬಳಸುವಂತಹ ಈ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2 ಮತ್ತು 2 ಆ್ಯಂಡ್ 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಜೊತೆಗೆ ನಿಮಗೆ ಇರತಕ್ಕಂತಹ ಈ ಶನಿ ದೋಷ, ರಾಹು ದೋಷ, ಕೇತು ದೋಷ ನಿವಾರಣೆಯಾಗಿ ವಿಶೇಷವಾಗಿ ನಾಗರ ಪಂಚಮಿಯಿಂದ ನಾಗರಿಗೆ ಅಭಿಷೇಕ ಮಾಡೋದು, ನಾಗರ ಸಂಸ್ಥಾನಗಳ ಸಂದರ್ಶನ ಮಾಡೋದಾಗಲಿ, ಜೊತೆಗೆ ಅರಳಿ ಮರದ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಮಾಡುತ್ತಾ ಬನ್ನಿ. ಅದೇ ರೀತಿ ನಿಮಗೆ ಇರತಕ್ಕಂತಹ ಇತರ ಶನಿ, ರಾಹು, ಕೇತುಗಳ ದೋಷ ನಿವಾರಣೆಗೆ ಗಣೇಶನೋ, ಸುಬ್ರಹ್ಮಣ್ಯನೋ, ದೇವಿನೋ ಅಥವಾ ನಿಮ್ಮ ಮನೆ ದೇವರನ್ನು ಇತ್ಯಾದಿ ದೇವತೆಗಳ ಭಕ್ತಿ ಮಾಡ್ತಾ ಬನ್ನಿ. ಎಲ್ಲ ಮೀನರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಈ ಆಗಸ್ಟ್ 4ರಿಂದ 10ರವರೆಗಿನ ವಿಶೇಷವಾದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಶ್ರಾವಣ ಮಾಸದ ಆರಂಭದ ವಾರದಲ್ಲಿ ಬರುವಂಥ ಈ ಒಂದು ಪವಿತ್ರವಾದ ವಾರವು ಆಯಾ ದಿನಗಳ ಮಹತ್ವವನ್ನು ಅರಿತುಕೊಂಡು ನಿಮ್ಮ ಒಂದು ದೇವತಾ ಭಕ್ತಿಯನ್ನು ಶ್ರದ್ಧಾಪೂರ್ವಕವಾದ ಸೇವೆಯನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ಆಯುರಾರೋಗ್ಯ, ಶಿಕ್ಷೆ, ಜಯಲಾಭಗಳೆಲ್ಲ ಸಿದ್ಧಿಯಾಗಲಿ. ಈ ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಿಸಿ ಮತ್ತೊಮ್ಮೆ ಧನ್ಯವಾದಗಳು. ಯಾರು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.